ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರತಿದಿನದಂತೆ ಇವತ್ತು ಕೂಡ ಟಿವಿ ಮುಂದೆ ಕರೆಕ್ಟಾಗಿ 12 ಕೂತ್ಕೊಂಡು ಇವತ್ತೇನು ರೆಸಿಪಿ ಹೇಳ್ಕೊಡ್ತಾರೆ, ಇವತ್ತು ನಾವೇನು ಕಲಿಬಹುದು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಅಲ್ವಾ? ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ. ಪ್ರತಿಭಾ ಕೂಡ ಇವತ್ತು ಕರೆಕ್ಟಾಗಿ ಪ್ರಾಂಪ್ಟ್ ಆಗಿ 12 ಬಂದ್ಬಿಟ್ಟಿದ್ದಾರೆ. ವೆಲ್ಕಮ್ ಮಾಡ್ಬಿಡೋಣ. ಹಾಯ್ ಹಾಯ್, ಏನೋ ಪ್ರಾಂಪ್ಟ್ ಆಗಿ ಬಂದಿದ್ದೀನಿ ಅಂತಿದ್ದೆ. ದಿವಸ ಪ್ರಾಂಪ್ಟ್ ಆಗಿ ಬಂದಿರ್ತೀನಿ. ಎಷ್ಟು ಕೂಗ್ದೆ ನಾನು, ಎಷ್ಟೊತ್ತು ಕೂಗ್ದೆ? ಆಹಾ, ಎಲ್ಲೋ ಒಂದ್ ದಿವಸ ಕೂಗಿದ್ದಕ್ಕೆ ನಾನು ಯಾವಾಗ್ಲೂ ಕೂಗ್ದೆ ಅಂದ್ರೆ ಪ್ರಾಂಪ್ಟ್ ಆಗಿರ್ತೀನಮ್ಮ ಕರೆಕ್ಟ್ ಟೈಮ್ಗೆ. ಈಗ ಏನ್ ಮಾಡ್ತಿದ್ಯಮ್ಮ ಇವತ್ತು? ಇವತ್ತು ಝಟ್ಪಟ್ ಅನ್ಕೊಂಡು ಸೌತ್ ಇಂಡಿಯನ್ ಬೇಲ್ ತರ ಮಾಡ್ತಾ ಇದೀನಿ. ಅವಲಕ್ಕಿ ಬೇಲ್. ಅವಲಕ್ಕಿ ಬೇಲ? ಹೌದು, ಅದಕ್ಕೆ ಅವಲಕ್ಕಿ ಬೇಲ್ ಅಂತಾರೆ, ಅವಲಕ್ಕಿ ಉಪ್ಗರಿ ಅಂತಾರೆ. ಸೊ ಸೌತ್ ಕೇಂದ್ರ ಸ್ಪೆಷಲ್ ಇದು. ಸರಿ, ಹಾಗಾದ್ರೆ ಸೊ ಉಪ್ಗರಿ ಅನ್ನೋರಿಗೆ ಕಷ್ಟ ಆಗತ್ತೆ ಅಂತಂದ್ರೆ ಬೇಲ್ ಅಂತಾನು ಹೇಳ್ಬೋದು. ಸೊ ಆಲ್ ಇನ್ ಒನ್. ಅದೇ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀರಾ? ಹೌದು ಅಲ್ವಾ? ಸರಿ, ಹಾಗಾದ್ರೆ ಅವಲಕ್ಕಿ ಜೊತೆಲಿ ಇನ್ನ ಏನೇನ್ ತಗೊಂಡಿದ್ಯಮ್ಮ? ಇದಕ್ಕೆ ಗಟ್ಟಿ ಅವಲಕ್ಕಿ, ನೆನೆಸಿರೋ ಗಟ್ಟಿ ಅವಲಕ್ಕಿ, ಇದು ಈರುಳ್ಳಿ, ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಉಪ್ಪು, ಧನಿಯಾ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಎಣ್ಣೆ ಹಾಗೂ ಅರಿಶಿನ. ಓಕೆ. ಸೊ ಈಗ ಚಾಟ್ಸ್ ಅಂದ್ರೆ ಯೂಶಲಿ ಈ ತರ ಬೇಲು ಅಥವಾ ಬೇಲ್ ಬಂದು ನೀನು ಅವಲಕ್ಕಿ ಯೂಸ್ ಮಾಡ್ತಾ ಇದ್ಯಾ? ಸೊ ಸ್ಟವ್ ಕೆಲಸ ಇರಲ್ಲ ಅಂತ ನಾನು ಅನ್ಕೋತೀನಿ. ಸ್ಟವ್ ಅಂತೂ ಇಲ್ವೇ ಇಲ್ಲ, ಖಂಡಿತಕ್ಕೂ ಇಲ್ಲ. ಗ್ಯಾಸ್ ಸೇವಿಂಗು, ದಿಢೀರ್ ತಿಂಡಿ, ಆಮೇಲೆ ಸ್ವಲ್ಪ ಖಾರವಾಗಿರುತ್ತೆ, ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಅಂದ್ರೆ ಕೊಬ್ಬರಿ ಎಣ್ಣೆ ತಿಂದವ್ರಿಗಂತೂ ಆಸಮ್ ಆಗಿರುತ್ತೆ. ಬಿಕಾಸ್ ನಾವೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀವಿ. ಹೌದು, ಯೂಶಲಿ ಸೌತ್ ಕೆನರಾ ಮತ್ತೆ ಕೇರಳ ಕಡೆಯವರೆಲ್ಲ ಕೊಬ್ಬರಿ ಎಣ್ಣೆ ಇಲ್ಲದೆ ಏನು ಮಾಡಲ್ಲ. ಹೌದು, ನಮ್ಗಂತೂ ಬೇಕೇ ಬೇಕದು. ಸರಿ ಅಮ್ಮ, ನನಗೂ ಈಗ ಬೇಕೇ ಬೇಕು. ಈಗ ಏನ್ ಮಾಡ್ತೀಯ ಫಸ್ಟ್? ಇದಕ್ಕೆ ಮಿಕ್ಸಿ ಜಾರ್ ಬೇಕಾಗುತ್ತೆ. ಮಿಕ್ಸಿ ಜಾರು? ಹೌದು, ಅದೊಂದು ಕೆಲಸ ಇದೆ ಅಷ್ಟೇ. ನಾನ್ ಮಾಡ್ಕೊಳ್ತೀನಿ ಬಿಡು, ನಿಂಗೆ ಕೆಲಸ ಕೊಡಲ್ಲ. ಬಾ ಇಲ್ಲಿ. ಏಕೆ? ಬಾ ಇಲ್ಲಿ, ನಿನ್ ಕೆಲಸ ಈಸಿ ಇರ್ತಾರೆ. ಹೌದು, ಈಸಿ ನಾನು ಮಾಡ್ಕೊಡ್ತೀನಿ. ಓ ಮೇಡಮ್, ತಂದಿಟ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಷ್ಟ ಪಡ್ತೀಯ ಪಾಪ. ಎಕ್ಸರ್ಸೈಸ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ. ಹಂಗಾರು ಸ್ವಲ್ಪ ಸಣ್ಣ ಆಗೋಣ ಅಲ್ವಾ? ಒಂದು ಸ್ಪೂನ್ ಕೊಡು. ಈಗ ಒಂದು 1/4 ಚಮಚ ಆಗಷ್ಟು ಧನಿಯಾ, 1/4 ಅರ್ಧ ಚಮಚ ಆಗಷ್ಟು. ಈಗ ನೋಡ್ಕೋಬೇಕು ಅವಲಕ್ಕಿ ಎಷ್ಟಿದೆ ನೋಡ್ಕೊಂಡು. ಇದು ಸಣ್ಣ ಬೌಲ್ ಆಗಷ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಧನಿಯಾ. ಹುರ್ಕೊಳ್ಳಲ್ವಾ ಧನಿಯಾ? ಬೇಡ, ಹಸಿ. ಒಂದು ಸ್ವಲ್ಪ ಜೀರಿಗೆ. ಜೀರಿಗೆ ಫ್ಲೇವರ್ ಸ್ವಲ್ಪ ಪ್ರಾಮಿನೆಂಟ್ ಆಗಿರ್ಬೇಕು ಇದ್ರೊಳಗೆ. ಓಕೆ. ಕಾಯಿ ತುರಿ. ಹಸಿಕಾಯ? ಹೌದು, ಹಸಿಕಾಯಿ. ಒಂದು 2 ರಿಂದ 3 ಬ್ಯಾಡಗೆ ಮೆಣಸಿನಕಾಯಿ. ಓಕೆ. ಈ ಉಪ್ಗರಿ ಅಂತಂದ್ರೆ ಬ್ಯಾಡಗೆ ಮೆಣಸಿನಕಾಯೇ ಹಾಕೋದು ಅದಕ್ಕೆ. ಅದೇ ತುಂಬಾ ಖಾರನೂ ಇರಬಾರ್ದು ಇದು. ಒಂದು 3 ರಿಂದ 4 ಆಗಷ್ಟು ಮೆಣಸಿನಕಾಯಿ. ಇದಿಷ್ಟನ್ನ ನಾ ಗ್ರೈಂಡ್ ಮಾಡ್ಕೊಳ್ತೀನಿ. ಓಕೆ, ಚುಳ ಬೇಕಾ ಬೇಡವಾ? ಹಂಗೆ ಗ್ರೈಂಡ್ ಮಾಡಕ್ಕಾಗತ್ತಾ? ಸುಮ್ಮನೆ ಕೇಳಿದೆ, ತಗೋ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ಲೇವರ್ಗೋಸ್ಕರ, ಮತ್ತೆ ಅರಿಶಿನ ಕಲರ್ಗೋಸ್ಕರ. ಹೌದು, ಮೊದಲು ನಾವು ಧನಿಯಾ, ಜೀರಿಗೆ, ಒಣಮೆಣಸಿನ್ಕಾಯಿ, ತೆಂಗಿನ ತುರಿ ಹಾಕೊಂಡಿದ್ವಿ. ಈಗ ಅರಿಶಿನ ಮತ್ತೆ ಕರಿಬೇವಿನ ಸೊಪ್ಪು ಹಾಕೋತಾ ಇದೀವಿ. ಈಗ ಅದನ್ನು ಮಿಕ್ಸಿ ಮಾಡ್ಕೋಬೇಕಾ? ಹೌದು. ಈಗ ಏನ್ ಮಾಡೋಣ ನೋಡು, ಇದು ತರ್ತರಿಯಾಗಿ ರುಬ್ಕೊಂಡಿದೀವಿ. ನೋಡು ಅದ್ರ ಘಮ ನೋಡು. ಅಲ್ಲ ಅಲ್ಲ, ಆ ಧನಿಯಾ ಜೀರಿಗೆ ಹಾಕದಿಯಲ್ಲ, ಅದಕ್ಕೆ ಅದು ನೀರ್ ಹಾಕದೆ ಹಾಗೆ ಕಾಯಿ ನೀರ್ ಇರುತ್ತಲ್ಲ ಅಷ್ಟೇ ಸಾಕಲ್ಲ ತರ್ತರಿ ಆಗೋದಕ್ಕೆ. ಹೌದು. ಮತ್ತೆ ಇನ್ನೊಂದು ಏನಂತಂದ್ರೆ ಇನ್ಸ್ಟೆಂಟ್. ಚಳಿಗಾಲದಲ್ಲಿ ಅಟ್ಲೀಸ್ಟ್ ಇಟ್ಕೋಬಹುದು, ಸೆಕೆಗಾಲದಲ್ಲಿ ಬೇಗ ಹಳಸುತ್ತೆ. ಯಾಕಂದ್ರೆ ನಾವೇನು ಹುರ್ಕೊಂಡಿಲ್ಲ, ಏನು ಮಾಡಿಲ್ಲ ಅಲ್ಲ, ಇನ್ಸ್ಟೆಂಟ್ ಇದು ಮಾಡ್ಕೋಬೇಕಿದು. ಈಗ ನಾವು ಅವಲಕ್ಕಿ ತಗೊಂಡಿರೋ ಅವಲಕ್ಕಿ ನೆನ್ಸಿದೀವಿ. ಓಕೆ, ನೆನ್ಸಿರೋ ಅವಲಕ್ಕಿ ಇದಕ್ಕೆ ಹಾಕೋಬೇಕು. ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಕು. ಇದು 1 ಬೌಲ್ ಆಗಷ್ಟು ಅವಲಕ್ಕಿ.
ಅವಲಕ್ಕಿ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿಡುತ್ತಲ್ಲ. ಹೌದು, ಯಾಕಂದ್ರೆ ಯಾವಾಗ್ಲೂ ನಾವು ಒಗ್ಗರಣೆ ಹಾಕ್ಬಿಟ್ಟೆ ಮಾಡ್ತೀವಲ್ವಾ. ಹೌದು. ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಈಗ ಕೊಬ್ಬರಿ ಎಣ್ಣೆ ಮೇನ್ ಫ್ಲೇವರ್ ಇರೋದೇ ಇದ್ರೊಳಗೆ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹೌದು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಕಡೆಯಲ್ಲಿ ಲಿಂಬೆಹಣ್ಣು. ಇದು ಲಿಂಬೆಹಣ್ಣು. ಓಕೆ, ಯೂಶಲಿ ನಾವೇನ್ ಮಾಡ್ತೀವಿ, ಅವಲಕ್ಕಿ ಅಂತಂದ್ರೆ ಒಗ್ಗರಣೆ ಹಾಕ್ತೀವಿ, ಇಲ್ಲ ಅಂತಂದ್ರೆ ಅವಲಕ್ಕಿ ಪಲಾವ್ ಮಾಡಬಹುದು. ಅವಲಕ್ಕಿ ಪಲಾವ್, ಅವಲಕ್ಕಿ ಪೊಂಗಲ್, ಅವಲಕ್ಕಿ ಬಿಸಿಬೇಳೆ ಬಾತು, ಇದೆಲ್ಲ ನಾರ್ಮಲ್ ಆಗಿ ನಾವು ಮಾಡೋವಂಥದ್ದು. ಇದು ಉಪ್ಪುಗರಿ ಅಂತಂದ್ರೆ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಇದ್ರೊಳಗೆ ಇದು ಮಾಡ್ಬೋದು ಕಣೆ, ಅವಲಕ್ಕಿ ಹಪ್ಪಳ ಮಾಡ್ತೀವಿ ನಾವು. ಓ ಹಾ, ಅಂದ್ರೆ ಅದು ಬೇಸಿಗೆಲೆ ಮಾಡಿ ಇಟ್ಕೋಬೇಕಲ್ಲ. ಬೇಸಿಗೆಯಲ್ಲೇ ಮಾಡ್ಬೇಕು. ಬಟ್ ಏನಂತಂದ್ರೆ ಬೇಸಿಗೆ ಇಲ್ಲ ಅಂತಂದ್ರೆ, ಬೇಸಿಗೆ ಅಂತಾನೆ ಅಲ್ಲ, ಈಗ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಮಾಡ್ಬಿಟ್ಟು ಫ್ಯಾನ್ ಅಡಿನೂ ಹಾಕ್ಬೋದು. ಓಕೆ, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಕರೆದ್ರೆ ಒಂದ್ ಹಪ್ಪಳ ತಿಂದ್ರೆ ಇನ್ನೊಂದು ಹಪ್ಪಳ ತಿನ್ಬೇಕು ಅನ್ಸುತ್ತೆ. ಊಟದ ಜೊತೆಗೆ ಹಪ್ಪಳ ಜೊತೆಗೆ ಸೇರ್ಕೊಂಡು ಹೌದು ಭರ್ಜರಿ ಊಟ ಆಗೋಗ್ಬಿಡುತ್ತೆ ಅಲ್ಲ. ಇದು ಇವಾಗ ಹಿಂಗ್ ಮಿಕ್ಸ್ ಮಾಡ್ಬೇಕು. ಏನಂದ್ರೆ ಚೆನ್ನಾಗೆ ಕೂಡ್ಬೇಕಿಲ್ಲ. ಈಗ ಈ ಹಂತದಲ್ಲಿ ಏನು ಮಾಡ್ಬೇಕು, ಹಸಿ ಈರುಳ್ಳಿ. ಹಸಿ ಈರುಳ್ಳಿನ ಇದಕ್ಕೆ ಹಾಕೊಂಡ್ಬಿಡೋಣ. ಕ್ರಂಚಿ ಆಗಿರುತ್ತೆ. ಹೌದು, ಯಾವುದೇ ಚಾಟ್ಗಾಗ್ಲಿ ಈರುಳ್ಳಿ ಬೇಕು, ಬೇಕೇ ಬೇಕು. ಈ ಈರುಳ್ಳಿ ಜೊತೆಗೆ ಸೇವ್ ಇದ್ರೆ ಅದು ಚೆನ್ನಾಗಿರುತ್ತೆ. ಆಗ್ಲಿಂದ ನೋಡ್ತಾ ಇದೀನಿ, ಈರುಳ್ಳಿ ಹಾಕ್ತೆ, ಮಿಕ್ಸ್ ಮಾಡ್ದೆ, ಕೊಡ್ತೀಯಾ ಅಂತ ಕಾಯ್ತಾ ಇದೀನಿ. ಇನ್ನು ಯಾಕೋ ಕೊಡೋ ಮೂಮೆಂಟೇ ಕಾಣ್ತಾ ಇಲ್ಲ. ಈರುಳ್ಳಿ ಎಲ್ಲ ಹೊಂದ್ಕೋಬೇಕಲ್ಲ, ಅದೊಂಚೂರು ಹೊಂದಿಸ್ತೇನೆ. ಇನ್ನೊಂದ್ 2 ಸಲ ಮಿಕ್ಸ್ ಮಾಡು, ಅಷ್ಟರಲ್ಲಿ ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆ ವೀಕ್ಷಕರೇ, ಸೊ ಬೇಲ್ ದಿಢೀರ್ ಅಂತ ಮಾಡುವಂತ ಅವಲಕ್ಕಿಯಿಂದ ಮಾಡುವಂತಹ ಬೇಲ್ ಪುರಿ, ಸೊ ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್ ಅಂತ ನನಗನ್ಸುತ್ತೆ. ತಿನ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಎಸ್ ಪ್ರತಿಮಾ, ಸಾಕಮ್ಮ ಮಿಕ್ಸ್ ಮಾಡಿದ್ದು? ಮಿಕ್ಸ್ ಮಾಡಿದ್ದಾಯ್ತು. ಈಗ ನಿಂಗೆ ಹಾಕ್ಕೊಡ್ತೀನಿ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಇದೇನ್ ಗೊತ್ತಾ? ಗೊತ್ತಿಲ್ಲ. ಮಳೆ ಬರ್ತಾ ಇರ್ಬೇಕು, ಆಯ್ತಾ? ಆಚೆ ಕಡೆ ಹೋಗಿ ಏನು ತಗೊಂಬರಕ್ ಆಗಲ್ವಲ್ಲ. ಸೊ ಆ ಟೈಮಲ್ಲಿ ಇದು ಮಾಡ್ಕೊಂಡು ತಿನ್ಬೇಕು. ಯಾಕಂದ್ರೆ ಮನೇಲಿ ಎಲ್ಲ ಸಾಮಗ್ರಿಗಳು ಇರುತ್ತಲ್ವಾ, ಸೊ ಅವಾಗ ಮಾಡ್ಕೊಂಡು ತಿನ್ಬೇಕು. ಈಗ ಮಳೆ ಬರಲ್ವೇ, ಅದೇ ಬೇಜಾರು, ನಾವೇ ಬರ್ಸ್ಕೋಬೇಕು. ಆಯ್ತು, ಬಕೆಟ್ ಅಲ್ಲಿ ನೀರ್ ತಗೊಂಡ್ ನಿಂತಾರೆ ಮೇಲೆ ಸುರಿತೀನಿ ಮಳೆ ಬರ. ಅಂತೂ ಇಂತೂ ಏನೋ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ಯಮ್ಮ. ಯಾವಾಗ್ಲೂ ಅಡಿಗೆಯಲ್ಲಿ ಹೆಂಗ್ ಕ್ರಿಯೇಟಿವಿಟಿ ಇದೆಯೋ ಇದ್ರೊಳಗೂ ಹಂಗೆ ಕ್ರಿಯೇಟಿವಿಟಿ ಇರ್ಬೇಕು. ಸವಾಸ ನೋಡಿ ಎಷ್ಟು ಚೆನ್ನಾಗಿ ಬುದ್ಧಿ ಬರ್ತಾ ಇದೆ. ಈಗ ಒಂದ್ ಹಂತಕ್ಕೆ ಬಂದಿದ್ಯಾ ನೀನು? ಓ ಹಂಗ, ತೋರಿಸ್ತೀನಿ ತಡಿ, ಇನ್ಯಾ ಹಂತಕ್ಕೆ ಅಂತ ತೋರಿಸ್ತೀನಿ. ಈಗ ಈಗ ಸಣ್ಣಗಾಗಿರುವಂತ ಅವಲಕ್ಕಿ ಬೇಲ್ ಉಪ್ಪುಗರಿ ರೆಡಿ ಇದೆ. ಇದೊಂದೇ ಕರೆಕ್ಟಾಗಿ ಕೊಟ್ಟಿರೋದು ನೀನು. ಯಾಕೆ ಇಷ್ಟ ದಿನಕ್ಕೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಆಗಿ ಎಷ್ಟು ರೆಸಿಪೀಸ್ ಕೊಟ್ಟಿದ್ಯಮ್ಮ. ನಾನು ಏನೋ ಅನ್ಕೊಂಡೆ. ನೀ ಏನು ಅನ್ಕೋಬೇಡ, ನಿಜವಾಗ್ಲೂ ಆ ಧನಿಯಾ ಜೀರಿಗೆ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಫಸ್ಟ್ ರುಬ್ಕೊಂಬಂದು ಮಿಕ್ಸಿಯಿಂದ ಹಿಂಗೆ ನೋಡು ಅಂತ ತೋರಿಸಿದ್ಯಲ್ಲ, ಆರವ ಫ್ಯಾಂಟಾಸ್ಟಿಕ್. ಈಗಲೂ ಕೂಡ ಅದೇ ಆರವ ಬರ್ತಾ ಇದೆ. ಥ್ಯಾಂಕ್ ಯು. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು. ವಾಯ್ಸ್ ಅವಲಕ್ಕಿ ಬೇಲ್ ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಲ್ಲ, ರಿಕ್ಯಾಪ್ ನೋಡಿ. ಅವಲಕ್ಕಿ ಬೇಲ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಧನಿಯಾ, ಜೀರಿಗೆ, ಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು, ಈಸ್ಟರ್ ಅರಿಶಿಣ ಪುಡಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ನೆನೆಸಿದ ಅವಲಕ್ಕಿ, ಕೊಬ್ಬರಿ ಎಣ್ಣೆ, ಉಪ್ಪು, ನಿಂಬೆ ರಸ, ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ಬೇಲ್ ಸವಿಯಲು ಸಿದ್ಧ. ಆಹಾಹಾ, ಪ್ರತಿಮಾ ಹೇಳ್ದಾಗೆ ಮಳೆ ಬರೆಸ್ಕೊಂಡು ಅದೇ ಏನ್ ಗೊತ್ತಾ, ಬಕೆಟ್ ಅಲ್ಲಿ ನೀರ್ ತಗೊಂಬಂದ್ರೆ ಇಲ್ಲಿ ಸುರಿತಾ ಇರ್ಬೇಕು, ನೀರ್ ತಿಂತಾ ಇರ್ಬೇಕು. ಅದು ಸ್ವಲ್ಪ ಮಳೆ ಎಫೆಕ್ಟ್ ಇರ್ಬೇಕಮ್ಮ. ಬಕೆಟ್ ಅಲ್ಲಿ ಹಾಕಿದ್ರೆ ದಿಢೀರ್ ಅಂತ ಬಿಡು. ಇಲ್ಲ, ಅದ್ರೊಳಗೆ ತೂತ್ ಮಾಡ್ಬಿಟ್ಟು ಸ್ಪ್ರಿಂಕಲ್ ಹಾಕ್ತಾರೆ. ಈ ಗಿಡಗಳಿಗೆಲ್ಲ ನೀರ್ ಹಾಕ್ತಿವಲ್ಲ, ವೆರಿ ನೈಸ್. ಅದ್ರ ಎಫೆಕ್ಟ್ ಫ್ಯಾಂಟಾಸ್ಟಿಕ್ ಯಾರ್, ಸೂಪರ್. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ, ಸಕಲಾಗಿದೆ. ಅದಕ್ಕೆ ಹೇಳೋದು, ದಕ್ಷಿಣ ಕನ್ನಡದ ಕಡೆ ಇಂಗು ತೆಂಗು ಏನಿಟ್ರು ಮಂಗನು ಅಡಿಗೆ ಮಾಡ್ಬಿಡತ್ತಂತೆ ಅಲ್ವಾ? ಸಕ್ಕದಾಗಿದೆಮ್ಮ, ವೆರಿ ಮೈಲ್ಡ್ ಅಂಡ್ ಒಂಥರ ಡೆಲಿಷಿಯಸ್. ಥ್ಯಾಂಕ್ ಯು. ಸೂಪರ್ ಇಟ್ ಇಸ್.
ಇದೇ ಖುಷಿಗೆ ಇನ್ನೊಂದು ರೆಸಿಪಿ ಬೇಕಾ? ಬೇಕಾ? ಸಾಕಾಗಲ್ಲ. ಒಂದು ಬಿಸಿ ಬಿಸಿ ಕೊಡ್ಲಾ? ಇವಾಗ ಹೆಂಗೋ ತಣ್ಣಗಿರೋದು ಕೊಟ್ಟಿದ್ದೀನಿ, ಬಿಸಿ ಬಿಸಿ ಕುದಿಯೋ ಬಿಸಿ ಕೊಡ್ತೀನಿ. ಕುದಿಯೋ ಬಿಸಿ? ಹಾಂ. ಏನು ಬಿಸಿನೀರಾ? ಬಿಸಿನೀರಲ್ಲ, ಸೂಪ್ ಮಾಡ್ಕೊಡ್ತೀನಿ. ಒಂದು ಟೊಮ್ಯಾಟೊ ಬೇಸಿಲ್ ಸೂಪ್. ಓಕೆ, ಚೆನ್ನಾಗಿರುತ್ತೆ. ಹೌದು, ಇದ್ರ ಜೊತೆಗೆ ಅದು ಕುಡಿತಾ ಇದ್ರೆ ಇದೊಂದು ಸ್ಪೂನು, ಅದನ್ನೊಂದ್ಸಲ ಸಿಪ್ಪು. ಹೌದು ಕಣೆ, ಬೆಸ್ಟ್ ಕಾಂಬಿನೇಷನ್ ಕಣೆ ಅದು, ಅಲ್ವಾ? ಹೌದು. ಯಾಕೆ ವೇಟ್ ಮಾಡ್ತಿದ್ದೀರಾ, ಹೇಳ್ಕೊಟ್ಬಿಡಿ. ಶ್ಯೂರ್. ಏನದು, ಏನು ಸೂಪು? ಟೊಮ್ಯಾಟೊ ಬೇಸಿಲ್ ಸೂಪ್. ಟೊಮೆಟೊ ಬೇಸಿಲ್ ಸೂಪು ಎಲ್ಲಾ ಮಾಲ್ಗಳಲ್ಲೂ ಬೇಸಿಲ್ ಸಿಗತ್ತೆ. ಓಕೆನಾ? ಹೇಳಮ್ಮ, ಏನೇನು ತಗೊಂಡಿದ್ಯಾ? ಇದಕ್ಕೆ ಟೊಮ್ಯಾಟೊ, ಕ್ಯಾರೆಟ್, ಈರುಳ್ಳಿ, ಕಾರ್ನ್ಫ್ಲೋರ್, ಉಪ್ಪು, ಗಾರ್ಲಿಕ್, ಬೇಸಿಲ್ ಲೀವ್ಸ್, ಸಕ್ಕರೆ, ಕಾಳುಮೆಣಸಿನ ಪುಡಿ. ಆಹಾ, ಮೈ ಫೇವ್ರೆಟ್. ಬೇಸಿಲ್. ಯಾವುದು? ಬೇಸಿಲ್. ಓ, ಅವತ್ತಿಂದನಾ? ಸಿಲ್ಸಿಲ್ಲ, ಅವತ್ತಿಂದನು. ಹೌದಾ? ಓಕೆ. ಈಗ ಫಸ್ಟ್ ಬಾಣಲೆ ಇಟ್ಕೊಂಡ್ಬಿಡೋಣ. ಫಸ್ಟೇ ಗ್ಯಾಸ್ ಆನ್ ಮಾಡ್ತೀಯಾ? ಈಗ ಚೂರು ಎಣ್ಣೆ. ಚೂರು? ಹೌದು. ಸಾಕು, ಅಷ್ಟೇ ಹಾಕೋದು. ಚೂರು ಅಂದ್ಯಲ್ಲ ಅದಕ್ಕೆ. ಹೌದು. ಈಗ ಒಂದು ಸ್ಪೂನ್ ಕೊಡ್ತೀಯಾ? ಅದಕ್ಕೆ ಸ್ಪೂನ್ ಹಾಕ್ತೀಯಾ? ಬೇಕಾದ್ರೆ ಹಾಕ್ಕೊಡ್ತೀನಿ ನಿಂಗೆ. ಸೋಪ್ ಅಲ್ವಾ, ಸ್ಪೂನ್ ಹಾಕೊಡು ಕುಡಿಯೋಕೆ. ಆಯ್ತು. ಈಗ ಬೆಳ್ಳುಳ್ಳಿ, ಈರುಳ್ಳಿ, ಇದಕ್ಕೆಲ್ಲ ಸ್ವಲ್ಪನೇ ಸಾಕು. ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ? ಹೌದು. ಸ್ಪ್ಯಾಚುಲ ಕೊಡ್ತೀಯಾ? ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಯಾಕೆ, ಜಾಸ್ತಿನೇ ಮಾಡ್ಕೊ. ಜಾಸ್ತಿ ಮಾಡ್ಬಿಟ್ಟು ಹೆಂಗೋ ನಿನಗೆ ಕೊಡೋದು, ನೀನೇ ಕುಡಿಬೇಕನ್ನ. ಅಲ್ಲೋ, ಕರೆಕ್ಟಾಗಿ ಹೇಳ್ಕೊಡ್ಬೇಕಮ್ಮ ನಮ್ಗೆ, ನಾವು ಮನೆಗೆ ಹೋಗಿ ಮಾಡ್ಬೇಕು. ಅದಕ್ಕೆ ಹೇಳಿದ್, ನೀನೇ ಕೇಳ್ತಾ ಇದೆಯಲ್ವಾ? ನಾ ಏನೋ ಸ್ವಲ್ಪ ತಮಾಷೆಗೆ ಹೇಳ್ತೀನಪ್ಪ. ಈಗ ಏನ್ ಮಾಡೋಣ, ಒಂದು ಚೂರು ಬೇಸಿಲ್ ಲೀವ್ಸು. ಆಹಾ, ಇದಕ್ಕೇನೆ ಹಾಕ್ಬಿಡೋಣ. ಅಂದ್ರೆ ಆಮೇಲೆ ಹೆಚ್ಚಕ್ಕೂ ಬೇಕು. ಸ್ವಲ್ಪ ಇದಕ್ಕೆ, ಆಮೇಲೆ ಮಿಕ್ಕಿದ್ದು. ಹೌದು. ಓಕೆ. ಅಂದ್ರೆ ಮೈಲ್ಡ್ ಆಗಿರ್ಬೇಕು ಫ್ಲೇವರು. ಇದು ಸ್ವಲ್ಪ ಸಾಟ್ ಆದ್ರೆ ಸಾಕು. ಆಮೇಲೆ ಏನ್ ಮಾಡಿದ್ದೀನಿ, ಟೊಮೆಟೊ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸ್ಬೇಕಾ? ಹೌದು, ಟೊಮೆಟೊ ಬೇಯಿಸ್ಕೋಬೇಕು. ಟೊಮ್ಯಾಟೊ ಮತ್ತೆ ಕ್ಯಾರೆಟ್. ಏನಂದ್ರೆ ಟೊಮ್ಯಾಟೊ ಮತ್ತೆ ಕ್ಯಾರೆಟ್ ಬಳಕೆ ಮಾಡ್ತಿರೋದೇನಂದ್ರೆ, ಬರೀ ಟೊಮ್ಯಾಟೊ ಹಾಕೋಕ್ಕಿಂತ ಕ್ಯಾರೆಟು ಬಳಕೆ ಮಾಡಿದ್ರೆ ಕಣ್ಣಿಗೂ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಆಕ್ಚುಲ್ ಆಗಿ. ಸೊ ಇದು ಎರಡು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸ್ವೀಟಿಶ್ ಅಂಡ್ ಹುಳಿ ಎರಡು ಕೊಡುತ್ತೆ. ಈಗ ಏನ್ ಮಾಡೋಣ, ಕ್ಯಾರೆಟ್, ಸ್ವಲ್ಪ ಕ್ಯಾರೆಟ್. ನಾನು 2 ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ತಗೊಂಡಿದ್ಯಲ್ಲ ಇದಕ್ಕೆ? ಹೌದು, 2 ಟೊಮೆಟೊ ತಗೊಂಡಿದ್ದೀನಿ, 1 ಕ್ಯಾರೆಟ್, ತುರಿದಿರೋ ಕ್ಯಾರೆಟ್ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಓಕೆ. ಈ ಹಂತದಲ್ಲಿ ಏನು ಮಾಡೋಣ, ಮಿಕ್ಸಿ ಜಾರ್ ಕೊಡ್ತೀಯಾ? ಓಕೆ. ಅಥವಾ ನಾನೇ ತಗೊಳ್ಳ? ಬೇಡಮ್ಮ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ಕೊಡ್ತೀಯಾ. ಈಗ ಇದಿಷ್ಟು ಮಿಕ್ಸ್ ಆಗಿದೆಯಲ್ಲ, ಏನು ಮಾಡೋಣ, ಹಾಕೊಂಬಿಡೋಣ. ಸ್ಟವ್ ಆಫ್ ಮಾಡಿಬಿಡ್ಲಾ? ಹಾಂ, ಆಫ್ ಮಾಡಿ. ಸೌಟ್ ಬೇಕಾ? ಬೇಡ, ಇದ್ರೊಳಗೆ ಇರುತ್ತೆ, ಈ ಸ್ಪೂನೇ ಸಾಕು. ಇದನ್ನ ಗ್ರೈಂಡ್ ಮಾಡ್ಕೊಂಬಿಡೋಣ. ಅದೇ ತುಂಬ ಹೊತ್ತು ಹುರಿಬಾರ್ದಲ್ವಾ? ಇಲ್ಲ, ಹುರಿಯೋದೇನು ಬೇಡ, ಯಾಕಂದರೆ ಈ ಈರುಳ್ಳಿ ಮೆತ್ತಗಾಗಿದೆ, ಕ್ಯಾರೆಟು ಮೆತ್ತಗಾಗಿದೆ, ಅಂದರೆ ಬೇಯಿಸಿದ್ದೀವಿ. ಸೊ ಇನ್ನೇನು ಅವಶ್ಯಕತೆ ಇಲ್ಲ. ಈ ಉಳಿದಿರೋಂಥ ನೀರಿದೆಯಲ್ಲ ಅದನ್ನು ಸೇರ್ಸಿ ಹಾಕೋಬೇಕು, ಯಾಕಂದ್ರೆ ಇರೋ ಸತ್ವನೇ ಅದ್ರೊಳಗೆ. ಈಗ ಏನ್ ಮಾಡೋಣ, ಏನ್ ಮಾಡ್ತೀಯಾ? ಗ್ಯಾಸ್ ಆನ್ ಮಾಡು, ಸ್ವಲ್ಪ ನೀರು ಹಾಕು ಇದಕ್ಕ. ಹೌದು. ಇದನ್ನ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತೀನಿ, ತಣ್ಣೀರು ಹಾಕು ಇದಕ್ಕೆ. ಅಲ್ಲಮ್ಮ, ಇಲ್ಲೂ ನೀರು ಹಾಕ್ಬೇಕು, ಇಲ್ಲೂ ನೀರು ಹಾಕ್ಬೇಕು. ಒಂದು ನಿಮಿಷ ಸಾಕಾ? ಸಾಕು. ಈಗ ಇದಕ್ಕೆ ಎಷ್ಟು ನೀರು? ಇದಕ್ಕೆ ಸ್ವಲ್ಪ ಹಾಕು. ಸಾಕು. ಸಾಕಾ? ಸಾಕು. ಸೊ ಆ ನೀರು ಏನಾಗಬೇಕು? ಅದು ಕುದಿಲಿ, ಅಷ್ಟೊಳಗೆ ಇದು ರುಬ್ಕೊಂಬರ್ತೀನಿ ನಾನು. ಓಹ್ ಸರಿಮಾ, ನೀನು ಹೋಗ್ಬಿಟ್ಟು ಬಾ, ನಾನೊಂದು ಬ್ರೇಕ್ ತೊಗೊಂಡ್ಬಿಡ್ತೀನಿ. ಶ್ಯೂರ್. ಸರಿ, ಒಂಥರ ಡಿಫ್ರೆಂಟ್ ಆಗಿರೋಂಥ ಸೂಪ್, ಅದರಲ್ಲೂ ಕೂಡ ಬೇಸಲ್ ಲೀವ್ಸ್ ಸಖತ್ತಾಗಿದೆ ರೀ. ಸೊ ಲಾಸ್ಟ್ ಟೈಮೇ ಹೇಳ್ದಾಗೆ ಅದ್ರ ಆರೋಮನೇ ಡಿಫ್ರೆಂಟ್ ಆಗಿದೆ. ಸೊ ಇದರಿಂದ ಸೂಪು ಇನ್ನಷ್ಟು ಮಸ್ತಾಗಿರುತ್ತಲ್ಲ. ಸೊ ಹಾಟ್ ಸೂಪ್ ಕುಡಿಯೋಣ. ಆದರೆ ಅದಕ್ಕಿಂತ ಮುಂಚೆ ಬ್ರೇಕ್ ತಗೊಳ್ಳೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಸೊ ಈಗ ಮಿಕ್ಸಿ ಗ್ರೈಂಡ್ ಆಗಿದೆ. ಹೌದು. ಈಗ ನೀರು ಕುದೀತಾ ಇದೆಯಲ್ಲ, ಹೌದು, ಈ ಮಿಕ್ಸ್ಚರು ಹಾಕೊಂಡ್ಬಿಡೋಣ. ಓ
ಇದಕ್ಕೆ ಹ್ಮ್ ಇನ್ನೊಂದು ಚೂರು ನೀರು ಹಾಕು. ಇದು ಉಳಿದಿರೋದಲ್ಲ ಇದಕ್ಕೆ ಹಾಕೊಂಡ್ಬಿಡ. ಸಾಕಾ? ಸಾಕು. ಏನ್ ಮಾಡೋಣ, ಏನ್ ಈ ಮಾಡ್ತೀಯಾ? ಉಳಿದಿರುವಂತ ಮಿಕ್ಸ್ಚರ್ ಇದೆಯಲ್ಲ ಇದ್ರೊಳಗೆ, ಟೊಮೆಟೊ ಕ್ಯಾರೆಟ್ ಇದೆಲ್ಲ ಮಿಕ್ಸ್ಚರು, ಇದಕ್ಕೇನೆ ಕಾರ್ನ್ಫ್ಲೋರ್ ಹಾಕೊಂಡ್ಬಿಡೋಣ. ಯಾಕಂದ್ರೆ ತಿರ್ಗಾ ಎಕ್ಸ್ಟ್ರಾ ನೀರು ಹಾಕೋದ್ಕಿಂತ ಇದಕ್ಕೇನೆ ಕಾರ್ನ್ಫ್ಲೋರ್ ಹಾಕೊಂಡ್ಬಿಡೋಣ. ಗುಡ್ ಐಡಿಯಾ. ಯಾಕಂದ್ರೆ ಸುಮ್ಮನೆ 28 ಪಾತ್ರೆಗಳು ಉಪಯೋಗಿಸೋದ್ಕಿಂತ ಇದು ಬೆಟರ್ ಅಲ್ವಾ. ಓಕೆ, ಕಾರ್ನ್ಫ್ಲೋರು ಇದರೊಳಗೆ ಮಿಕ್ಸ್ ಆಗ್ತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಉಪ್ಪು, ಸಕ್ಕರೆ. ಸಕ್ಕರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು. ಹೌದಾ? ಹೌದು. ಆಮೇಲೆ ಒಂದು ಸ್ಪೂನ್ ಕೊಡು. ಮತ್ತೆ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಈಗ ಕಾರ್ನ್ಫ್ಲೋರ್ ನಾವು ಹಾಕಿದ್ವಲ್ಲ ಆ ಮಿಕ್ಸ್ಚರ್. ಇನ್ನ ತಿಕ್ಕಾಗುತ್ತಲ್ಲ ಅದು? ಹೌದು. ಇದಕ್ಕೆ ನಾವು ಏನು ಕಲರು ಬಳಕೆ ಮಾಡ್ತಾ ಇಲ್ಲ. ಓಕೆ, ಯೂಶಲಿ ನಾವು ಹೋಟ್ಲಲ್ಲಿ ಕುಡಿದಿರ್ತೀವಿ, ಕಲರ್ ಆ್ಯಡ್ ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಕಲರ್. ಸೊ ನಾವು ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲಿ ಬೇಕಾಗೋದೇ ಇಲ್ಲ ನೋಡು, ಟೊಮೆಟೊ ಅಂಡ್ ಕ್ಯಾರೆಟ್ ಅದೇ ಆರೆಂಜ್ ಕಲರ್ ಕೊಟ್ಬಿಡುತ್ತಲ್ವಾ? ಹೌದು. ಆಮೇಲೆ ಚಾಕು ಕೊಡ್ತೀಯಾ? ಚಾಕು ಯಾಕಮ್ಮ? ಈಗ ಈ ಬೇಸಿಲ್ ಲೀವ್ಸ್ ಇದೆಯಲ್ಲ, ಕಡೆಯಲ್ಲಿ ಈ ಬೇಸಿಲ್ ಲೀವ್ಸ್ನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕೋಬೇಕು ಸೂಪಿಗೆ. ಅಂದ್ರೆ ಕೊತ್ತಂಬರಿ ಸೊಪ್ಪು ತರ. ಎಕ್ಸಾಕ್ಟ್ಲಿ. ಏನಂದ್ರೆ ಇದ್ರೊಳಗೆ ಫ್ಲೇವರ್ ಅಲ್ಲ, ಸಣ್ಣಗೆ ಹೆಚ್ಕೋಬೇಕಾ? ಹೌದು. ಆದಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ಆ ಫ್ಲೇವರು ಚೆನ್ನಾಗಿ ಬಿಟ್ಕೊಳತ್ತೆ. ಅದು ಕುದಿಬೇಕಾದ್ರೆ ಆ ಫ್ಲೇವರ್ ಬಿಟ್ಕೊಳತ್ತಲ್ಲ. ಹೌದು. ಕುಡಿಬೇಕಾದ್ರೆ ಆ ಬೇಸಿಲ್ ಲೀವ್ಸ್ ಸ್ಮೆಲ್ ನೋಡು. ಇದು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ನಮ್ಮ ಸೂಪ್ ಕುಡಿಯೋಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ. ಅದ್ರ ಹೆಸರು ಸಿದ್ಧ ಅಂತ? ಹೌದು. ಸಿದ್ಧನಾ? ಹೌದು, ಅದ್ರ ಹೆಸರು. ಅದ್ರ ಹೆಸರು. ಓಕೆ, ಮಾಡುವಂತೆ ಅಲ್ವಾ? ಈಗ ಇದು ಕುದಿಲಿ. ಈಗ ಆಫ್ ಮಾಡ್ಬಿಡೋಣ. ಓಕೆ, ಆಮೇಲೆ ನೆಕ್ಸ್ಟ್ ಏನು? ಸರ್ವಿಂಗ್ ಬೌಲ್ಗೆ ಹಾಕೊಡ್ತೀನಿ. ಬಿಸಿ ಬಿಸಿ ಕುದಿಯ ಬಿಸಿ ಅಂತ ಹೇಳಿದ್ನಲ್ಲ ನಿಂಗೆ. ಮತ್ತೆ ಯಾಕೆ ಕಾಯಿಸ್ತೀಯ? ಹಾಕೊಟ್ಬಿಡು. ಈಗ ಒಂದು ಸೌಂಡ್ ಕೊಡ್ತೀಯಾ? ಬಿಸಿ ಬಿಸಿ ಸೂಪು. ಪ್ರತಿಮಾ ಸೂಪ್ ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳು, ನಿನಗೆ ಗೊತ್ತಾಗತ್ತೆ. ಒಂಥರ ಈ ಶೀತ ಆದವ್ರಿಗೆ ಮಾತ್ರ ಈ ಸೂಪು ಹೇಳಿ ಮಾಡಿಸ್ದಂಗಿರತ್ತೆ ಅಲ್ವಾ? ಮತ್ತೆ ವಿಂಟರ್ಗೂ ಅಷ್ಟೇ, ಗೊತ್ತಾ, ಈ ಸೂಪ್ಸ್ ಬೇಕೇ ಬೇಕು. ಅಂಡ್ ಸೂಪ್ ಫಸ್ಟ್ ಕುಡಿದ್ಬಿಟ್ರೆ ಅರ್ಧ ಹೊಟ್ಟೆ ತುಂಬ್ದಾಗೆ. ಹೌದು. ಸೊ ಬಿಸಿ ಬಿಸಿ ಟೊಮ್ಯಾಟೊ ಬೇಸಿಲ್ ಸೂಪ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಹುಷಾರು. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂತಹ ಟೊಮೆಟೊ ಬೇಸಿಲ್ ಸೂಪ್ ರೆಡಿ ಆಗಿದೆ. ನೋಡಿದ್ರೆ ಹೊಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎನಿವೆ, ಸೊ ಇದ್ರ ರೀಕ್ಯಾಪ್ ನೋಡ್ಬೇಕಾ? ನೋಡಿ, ಬಿಸಿ ಬಿಸಿಯಾದಂತಹ ಟೊಮೆಟೊ ಬೇಸಿಲ್ ಸೂಪ್ ಮಾಡುವ ವಿಧಾನ: ಮೊದಲು ಬಾಣಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಬೇಸಿಲ್ ಲೀವ್ಸ್, ಬೇಯಿಸಿದ ಕ್ಯಾರೆಟ್, ಬೇಯಿಸಿದ ಟೊಮೆಟೊ ಹಾಕಿ ಹುರಿಯಿರಿ. ಈಗ ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ ಹಾಗೂ ಸ್ವಲ್ಪ ನೀರನ್ನ ಹಾಕಿ ರುಬ್ಬಿಕೊಳ್ಳಿ. ನಂತರ ಆ ಮಿಶ್ರಣವನ್ನ ಕುದಿಯುತ್ತಿರುವ ನೀರಿಗೆ ಹಾಕಿ. ನಂತರ ಉಪ್ಪು, ಸಕ್ಕರೆ, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ಮಿಶ್ರಣ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಕೊನೆಗೆ ಬೇಸಿಲ್ ಲೀವ್ಸ್ ಅನ್ನು ಸಣ್ಣಗೆ ಹೆಚ್ಚಿ ಸೂಪ್ನಲ್ಲಿ ಹಾಕಿ ಬೇಯಿಸಿದರೆ ಟೊಮೆಟೊ ಬೇಸಿಲ್ ಸೂಪ್ ರೆಡಿ. ಆಹಾ, ಬಿಸಿ ಬಿಸಿಯಾದ ಟೊಮೆಟೊ ಬೇಸಿಲ್ ಸೂಪು ಕುಡಿದ್ಬಿಡೋಣ. ಯಾಕೆ ಗಂಟ್ಲು ಕೆರ್ತಾನ? ಅಲ್ಲ, ಅದ್ ನೋಡಿದ ತಕ್ಷಣ ಹಂಗ ಅನ್ಸ್ಬಿಡ್ತಮ್ಮ. ಇನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಗಂಟ್ಲು. ಹೇಗಿದೆ? ಚೆನ್ನಾಗಿದೆ. ಹುಳಿಸಿ ಖಾರ ಅಲ್ಲ, ಸಕ್ಕತ್ತಾಗಿದೆ. ಮತ್ತೆ ಇದಲ್ಲದೆ ಬೇರೆ ಇನ್ನ ಯಾವ ತರ ಸೂಪ್ಗಳನ್ನ ಮಾಡ್ಬೋದು? ಈ ಬೇಸಿಲ್ ಲೀವ್ ಹಾಕಿ. ಬೇಸಿಲ್ ಲೀವ್ಸ್ ಹಾಕಿನ? ಅಲ್ಲ, ಬೇಸಿಲ್, ಯಾಕಂದ್ರೆ ಬೇಸಿಲ್ ಎಲ್ಲ ಕಡೆ ಅಂದ್ರೆ ಮಾಲ್ಸಲ್ಲಂತೂ ಸಿಕ್ಕೇ ಸಿಗತ್ತೆ ಬೇಸಿಲ್ ಲೀವ್ಸ್. ಇಲ್ಲ ಅಂತಂದ್ರೆ ಯೂಶುವಲ್ ಆಗಿ ಟೊಮೆಟೊ ಸೂಪ್ಸ್ ಮಾಡ್ಬೋದು ಮನೇಲಿ. ಟೊಮೆಟೊ ಕ್ಯಾರೆಟ್ ಹಾಕ್ಬಿಟ್ಟು ಆ ಥರ ಸೂಪ್ ಮಾಡ್ಬೋದು. ಕ್ಲಿಯರ್ ಸೂಪ್ ಅದು?
ಇಲ್ಲ ಟೊಮೆಟೊ Tomato ಸೂಪ್ soup, ಟೊಮೆಟೊ ಸೂಪು. ಶೋರ್ಬಾ ಅಂತ ಹೇಳಿದ್ನಲ್ಲ, ಟೊಮೆಟೊ ಶೋರ್ಬಾ ಅಂತ, ಹಾ. ಅದಕ್ಕೆ ಬೇಸಿಲ್ ಲೀವ್ಸ್ ಹಾಕ್ತಾರೆ. ಓ. ಅಂದ್ರೆ ಇಷ್ಟು ತಿಕ್ಕಾಗಿರಲ್ಲ, ಅದಕ್ಕೆ ಕಾರ್ನ್ಫ್ಲೋರ್ ಹಾಕಲ್ಲ, ಅದು ತೆಳುವು ಇರುತ್ತೆ ಅದು. ಆಮೇಲೆ ಆಸ್ ಯೂಶುವಲ್ ಕಾರ್ನ್ ಸೂಪ್, ಆಮೇಲೆ ಪೈನಾಪಲ್ ಸೂಪ್ ಅಂತ ಮಾಡ್ತೀವಿ. ಓ ಪೈನಾಪಲ್ ಸೂಪ್ ವಿಲ್ ಬಿ ಆಸಮ್. ಓಕೆ. ಆಮೇಲೆ ಇನ್ನೇನು ಆಸ್ಪರಗಸ್ ಸೂಪು. ನಾಳೆನೂ ಸೂಪಾ ಬೇಕಂದ್ರೆ ಮಾಡ್ಕೊಡ್ತೀನಿ. ಈಗ ಆಕ್ಚುಲಿ ಫಸ್ಟ್ ನಾವೇನಾಗ್ತಿತ್ತು, ಬರೀ ಒಂದಕ್ಕೆ ಸ್ಟಿಕ್ ಆನ್ ಆಗ್ತಿದ್ವಿ. ಕಾರ್ನ್ ಸೂಪ್, ಆಮೇಲೆ ಟೊಮ್ಯಾಟೊ ಸೂಪ್ ಇಷ್ಟ. ಆಮೇಲೆ ಈಗ ಪಾಲಕ್ ಸೂಪು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ವೆರೈಟೀಸ್ ಆಫ್ ಸೂಪ್ಸ್ ಆಗಿದೆ ಇವಾಗ ಅಲ್ವಾ. ಆಮೇಲೆ ಕಾರ್ನ್ ರುಬ್ಬಿಟ್ಟು ಸೂಪ್ ಮಾಡ್ತಾರೆ. ಹಾ ಎಷ್ಟೊಂದು ವೆರೈಟೀಸ್ ಸೂಪ್ಸ್ ಇದೆ ಇವಾಗ. ವೆರಿ ನೈಸ್. ಎಷ್ಟು ಸ್ಟಾರ್ಟರ್ಸ್ ಜಾಸ್ತಿ ಆಗಿತ್ತು, ಸೂಪ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸೂಪ್ಸ್ ಒಂದಷ್ಟು ಹೇಳ್ಕೊಟ್ಬಿಡು ನೋಡೋಣ. ಓ ಎಸ್ ಶ್ಯೂರ್. ಓಕೆ. ಹಾಗೆ ಸುಮಾರು ಮಾಡಿದೀವಿ ಅಲ್ವಾ ನಾವು. ಹೌದು, ಸೂಪ್ ಸುಮಾರಾಗಿದೆ ಇವಾಗ. ಸುಮಾರಾಗಿದೆ, ಬಟ್ ಹೋಗ್ತಾ ಲಿಸ್ಟ್ಗಳು ಜಾಸ್ತಿ ಆಗ್ತಾ. ಹೌದು, ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಲ್ವಾ. ರೈಟ್. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್. ಮನೇಲಿ ಏನು ಅಡುಗೆ? ಮನೇಲಿ ನೋಡ್ಬೇಕು, ಹೋಗಿ ನೋಡ್ಬೇಕು, ಅತ್ತೆ ಮಾಡಿರ್ತಾರೆ, ಹೋಗಿ ಬಾರಿಸ್ಬಿಡೋದು. ಹೌದು. ಸರಿ, ಹಾಗಾದ್ರೆ ಹೋಗಿ ಊಟ ಮಾಡು, ಚೆನ್ನಾಗಿ ಮಲ್ಕೋ. ಓಕೆ, ಬಾಯ್. ಟೊಮೆಟೊ ಬೇಸಿಲ್ ಸೂಪ್ ಜೊತೆಗೆ ಅವಲಕ್ಕಿ ಬೇಲ್, ಎಷ್ಟು ಚೆನ್ನಾಗಿತ್ತಲ್ಲ. ಸಿಂಪಲ್ ಅಂಡ್ ಆಸಮ್, ನಿಜವಾಗ್ಲೂ ಸೂಪರ್ ಆಗಿರುವಂಥ 2 ರೆಸಿಪೀಸ್ನೊಂದಿಗೆ ಈಗ ಒಂದು ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದೇ ಬಿಟ್ಟಿದೆ. ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಎಲ್ಲಿರ್ತಾರೆ, ಅವರು ನಿಮಗೋಸ್ಕರ ಇನ್ನ 2 ರೆಸಿಪೀಸ್ನ ಹೇಳ್ಕೊಡ್ತಾರೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಎಸ್, ಬ್ರೇಕ್ ಆದ್ಮೇಲೆ ಗೊತ್ತಿದೆಯಲ್ಲ, ಹೌದು, ನನ್ನ ಜೊತೆ ಇದ್ದಾರೆ. ಯಾರು ಗೊತ್ತಾಯ್ತಾ? ಗೊತ್ತಿಲ್ಲಲ್ಲ. ಅವ್ರ ಹೆಸರು ನಾನು ಹೇಳ್ಬಿಡ್ತೀನಿ, ಪಲ್ಲವಿ. ಸೊ ಪಲ್ಲವಿ ಅವರು ತುಂಬಾ ಪಿಂಕ್ ಆಗಿ ಪಾಂಕ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಹಾಯ್ ಪಲ್ಲವಿ, ಹೇಗಿದ್ದೀರಾ? ಚೆನ್ನಾಗಿದೆ. ಇನ್ ಪಿಂಕ್ ಎಲ್ಲ ತುಂಬಾ ಇಷ್ಟನಾ ನಿಮ್ಗೆ? ಇಷ್ಟ. ಹೌದಾ? ಆಮೇಲೆ ಅಷ್ಟೇ. ಪಲ್ಲವಿ, ಈಗ ಅಡಿಗೆ ಮಾಡ್ತೀರಾ? ಮಾಡ್ತೀನಿ. ಏನ್ ಮಾಡ್ತೀರಾ? ಟೊಮೊಟೊ ಬಾತ್. ಟೊಮೆಟೊ ಬಾತ್. ಓಕೆ, ಹೇಳಿ, ಎಲ್ಲಿಂದ ಬಂದಿದ್ದೀರಾ? ನಾನು ಉತ್ರಳ್ಳಿಯಿಂದ ಬಂದಿದ್ದೀನಿ. ಏನ್ ಮಾಡ್ತೀರಾ? ಟೊಮೊಟೊ ಬಾತ್ ಮಾಡಿ. ಹೌಸ್ ವೈಫ್. ಓಕೆ, ನೀವು ಆನ್ಸರ್ ರಾಂಗ್ ಆದ್ರೆ ಈ ಕಡೆ ಕತ್ತು ಹಂಗೆ ಹೋಗ್ಬಿಡುತ್ತೆ. ಓಕೆ, ಈಗ ಟೊಮೆಟೊ ಬಾತ್ ಅಂದ್ರೆ ತುಂಬಾ ಇಷ್ಟನಾ ನಿಮ್ಗೆ? ಇಷ್ಟ. ಇಷ್ಟ. ಸರಿ, ಟೊಮೆಟೊ ಬಾತ್ ರೆಡ್ ಆಗಿರುತ್ತೆ, ನೀವು ಪಿಂಕ್. ಸಿಕ್ಕಾಬಟ್ಟೆ ಮಾತಾಡ್ತೀಯಾ? ಅಡುಗೆ ಮಾಡ್ತೀನಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೇಳ್ಬಿಡು ಅಂತ ಹೇಳ್ತಿದ್ದೀರಾ ಮನಸ್ಸಲ್ಲಿ. ಅರ್ಥ ಆಯ್ತು. ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಅಕ್ಕಿ, ಟೊಮೊಟೊ, ಈರುಳ್ಳಿ, ಪುದೀನ, ಇದು ಪೇಸ್ಟ್ ಮಾಡ್ಕೋಬೇಕು. ಕೊಬ್ಬರಿ ಪೇಸ್ಟ್ಗೆ ಏನೇನು ಹಾಕಿದ್ದೀರಾ ಒಂದ್ಸಲ ಹೇಳ್ಬಿಡಿ. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ. ಇಷ್ಟೆಲ್ಲ ಹಾಕ್ಬಿಟ್ಟು ಪೇಸ್ಟ್. ಹಸಿಮೆಣಸಿನಕಾಯಿ ಹಾಕಲ್ವಾ ಖಾರಕ್ಕೆ? ಇದಕ್ಕೆ ಹಾಕಿದೆ, ಅದಕ್ಕೆ ಪೇಸ್ಟ್ಗೆ ಹಾಕಿದೆ. ಪೇಸ್ಟ್ಗೆ. ಈಗ ಪೇಸ್ಟ್ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿ ಅಲ್ವಾ ಇದು? ಈಸಿ. ಬರೀ ಒಗ್ಗರಣೆ ಹಾಕೋದಷ್ಟೇ. ಪೇಸ್ಟ್ ಒಂದು ಮಾಡ್ಕೊಂಡ್ರೆ ಈಸಿ ಇದು. ತುಂಬಾ ಈಸಿ. ತುಂಬಾ ಈಸಿ. ಓಕೆ, ಸರಿ, ಈಗ ಮೊದಲು ಏನು ಕೊಡ್ಲಿ? ಕುಕ್ಕರ್. ಆನ್ ಮಾಡ್ಲಾ? ಎಣ್ಣೆ ಹಾಕ್ಬೇಕು. ಎಣ್ಣೆ ತಗೊಳ್ಳಿ, ಆಮೇಲೆ ಬೈತೀರಾ ಅದಕ್ಕೂ ನನಗೆ. ಟೊಮೆಟೊ ಬಾತ್ ಅಲ್ವಾ, ಸ್ವಲ್ಪ ಜಾಸ್ತಿ ಇರ್ಬೇಕು ಎಣ್ಣೆ. ಎಣ್ಣೆ ಜಾಸ್ತಿ ತಿನ್ನಲ್ಲ ಅಲ್ವಾ ಇವಾಗ, ಅದಕ್ಕೆ ಬೇಡ. ನಾ ಹೇಳಿದ ತಕ್ಷಣ ಮತ್ತೆ ಹಾಕ್ಬಿಟ್ರಿ. ಏನೋ ನಿಮಗೆ ಇಷ್ಟನೇನೋ ಅಂದ್ಬಿಟ್ಟು. ಓಕೆಪ್ಪ. ಈಗ ನನಗೆ ಬಟಾಣಿ ಇಷ್ಟ ಟೊಮೆಟೊ ಬಾತ್ಗೆ. ಬಟಾಣಿ ಹಾಕಲ್ವಾ? ಹಾಕೋಬಹುದು. ಬಟಾಣಿ, ಆಲೂ ಎಲ್ಲ ಹಾಕೋಬಹುದು, ಏನ್ ಬೇಕಾದ್ರೂ. ಏನ್ ತರಕಾರಿ ಬೇಕಾದ್ರೆ ಹಾಕೋಬಹುದು. ಏನ್ ತರಕಾರಿ ಇಲ್ಲ, ಆಲೂ ಬಟಾಣಿ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಅಷ್ಟೇ, ಇಲ್ಲಾಂದ್ರೆ ಪಲಾವ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ, ಇದು ಟೊಮೆಟೊ ಬಾತು, ಸೊ ಪಲಾವ್ ಅಲ್ಲ. ಈರುಳ್ಳಿ. ನೆಕ್ಸ್ಟ್ ಈರುಳ್ಳಿ ಮತ್ತೆ ಪುದೀನ. ಈಗಲೇ ಪುದೀನನಾ? ತಗೊಳ್ಳಿ. ಪಲ್ಲವಿ, ಏನ್ ಮಾಡ್ತೀರಾ ಮನೇಲಿ? ಇಲ್ಲಲ್ಲ, ಮನೇಲಿ ಏನು ಮಾಡಲ್ವಾ? ಮಗು ಇದೆ, ಮಗುನ ನೋಡ್ಕೊಳ್ಳೋದಷ್ಟಲ್ಲಿ ಟೈಮ್. ಅಡುಗೆ ಮಾಡೋದು.
ಮಗು ನೋಡ್ಕೊಳ್ಳೋದು ಅಡಿಗೆ ಮಾಡೋದು ಅಲ್ಲಿಗೆ ಟೈಮ್ ಕರೆಕ್ಟ್ ಆಗುತ್ತೆ. ಟೊಮೊಟೊ ಓಕೆ. ಈಗ ಮಗು ಹತ್ರ ಗಲಾಟೆ ಮಾಡಿದ್ರೆ ಮಗುಗೆ ಸಮಾಧಾನ ಮಾಡ್ಬೇಕಲ್ಲ, ಸೊ ಅದನ್ನ ನೀವು ಮಾಡ್ತೀರಾ ನಿಮ್ಮ ಯಜಮಾನ್ರು ಮಾಡ್ತಾರಾ? ಡೌಟ್ ನಮಗೆ. ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ ಮನೇಲಿ. ನೀವು ಆ ರಿಸ್ಕೆ ತಗೊಳ್ಳಲ್ಲ? ಒಂದೊಂದ್ಸರಿ ತೊಗೊಂತೀನಿ, ಜಾಸ್ತಿ ಅವರೇ ಮಾಡೋದು. ಅದಕ್ಕೆ ಹಿಂಗೆ ಅಲ್ಲ. ನೆಕ್ಸ್ಟ್ ನಿಮ್ಮ ಮಗನಿಗೆ ಹೇಳ್ಕೊಡ್ತೀನಿ ರೀ, ಏನೇ ಗಲಾಟೆ ಮಾಡೋದು ಅಮ್ಮನೇ ಸಮಾಧಾನ ಮಾಡಬೇಕು ಅಂತ. ನಾನು ಮಾಡ್ತೀನಿ, ಅಂದರೆ ಅವರ ಏನೋ ಈಚೆ ಕರ್ಕೊಂಡೋದ್ರೆ ಸುಮ್ಮನೆ ಆಗ್ತಾನೆ ಅವನು. ಪ್ರಾಣಿನೋ ಏನಾದರೂ ಈ ಏನದು ಲಾಲಿ ಹಾಡು ಆಟ ಆಡ್ಸೋದು ಅದೆಲ್ಲ ಮಾಡಲ್ವಾ? ಲಾಲಿ ಹಾಡೆಲ್ಲ ಬರಲ್ಲ. ಮತ್ತೆ ಏನು ಮಾಡ್ತೀರಾ ನೀವು? ಏನಾದ್ರು ತೋರಿಸ್ತೀನಿ. ಪ್ರಾಣಿ ಬೆಕ್ಕೋ ನಾಯಿನೋ ಏನಾದರೂ ಸುಮ್ಮನೆ ಆಗೋಗ್ಬಿಡುತ್ತೆ. ಸುಮ್ಮನೆ ಆಗ್ತಾನೆ. ಅವನಿಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಮಗು ನಿಮ್ಮ ಥರ ಸೈಲೆಂಟಾ? ಇಲ್ಲ, ಅವ್ನ ಗಲಾಟೆ ಜಾಸ್ತಿ. ಆಪೋಸಿಟ್. ಯಾವ ಥರ? ಅವ್ರ ಅಪ್ಪನ ಥರ. ಅಪ್ಪಗೆ ತುಂಬ ಗಲಾಟೆ ಮಾಡ್ತಾರಾ? ಅವ್ರು ಒಂದೊಂದ್ಸರಿ ಅವರಪ್ಪ ಸೈಲೆಂಟೇ. ಅವ್ನು ಸ್ವಲ್ಪ ನಮ್ಮಿಬ್ರಿಗಿಂತಲೂ ಗಲಾಟೆ ಜಾಸ್ತಿ. ಅವನು ಹಾಗೆ ಇರಬೇಕು, ಈಗಿನ ಕಾಲದವ್ರಲ್ವಾ, ಅದಕ್ಕೆ. ಯಾವ ಊರು ನಿಮ್ಮದು? ನಂದು ಗೌರಿಬಿದನೂರು. ಗೌರಿಬಿದನೂರಾ? ಇಲ್ಲೇ ಪಕ್ಕದಲ್ಲಿ? ಪಕ್ಕದಲ್ಲಿ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟು ನೀರು ಹಾಕಬೇಕು. ಈಗ ಹಾಕ್ಲಾ ಅದು? ನೆಕ್ಸ್ಟ್ ಮಸಾಲೆ ಹಾಕಬೇಕು, ರುಬ್ಕೊಂಡಿರ್ತೀವಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ರುಬ್ಕೊಂಡಿರೋ ಅದು ಸ್ವಲ್ಪ ಫುಲ್ಲು ಇದಾಗಿಬಿಡ್ಬೇಕು. ಏನಾಗ್ಬಿಡ್ಬೇಕು? ಗೊಜ್ಜು ಥರ ಆಗ್ಬೇಕು. ಟೊಮೊಟೊ ಗೊಜ್ಜು ಅಂದರೆ ಆಲ್ಮೋಸ್ಟ್ ಬೆಂದು ಫುಲ್ಲು ಬೆಂದ್ಬಿಡ್ಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ರುಬ್ಕೊಂಡಿರೋ ಮಸಾಲೆ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನೂ ಹಾಕ್ಬೇಕಾ? ಬೆಳ್ಳುಳ್ಳಿ. ಓಕೆ. ನೆಕ್ಸ್ಟ್ ನೀರು ಹಾಕಬೇಕು. ನೀರು ಎಷ್ಟು ಕೊಡ್ಲಿಪ್ಪ? 1 ಕಪ್ಗೆ 2 ಕಪ್. 1 ಕಪ್ಗೆ 1 ಕಪ್ ಅಕ್ಕಿ, 2 ಕಪ್ ನೀರು. ಆ ಮಸಾಲೆ ಬೌಲೆ ತೊಗೊಂಬಿಡಿ. ಸೊ 1 ಕಪ್ಪು ಅಕ್ಕಿ ಹೇಗೋ ಅಷ್ಟೇ ಅಳತೆ ಇರೋದ್ರಿಂದ 2 ಕಪ್ ನೀರು ಕೊಟ್ಬಿಡ್ತೀನಿ. ಸಾಕಾ? ಉಪ್ಪು ಹಾಕ್ಬೇಕು. ಸ್ಪೂನ್ ಕೊಡ್ಲಾ? ಸ್ಪೂನ್. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬಿಡ್ಬೇಕು. ಯಾಕೋ ನಿಮ್ಮ ಸವಾಸ ಮಾಡಿ ನಾನು ಸೀರಿಯಸ್ ಆಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀನಿ. ನಾನೇನು ಯಾವಾಗೂ ಸೀರಿಯಸ್ ಆಗಿರಲ್ಲ. ಮತ್ತೆ ಇಲ್ಲಿ ಯಾಕ್ರಿ ಸೀರಿಯಸ್ಸು? ಓ, ನಮ್ಮ ನೋಡಿ ಸೀರಿಯಸ್ ಆಗಿ ಮಾತಾಡ್ಬೇಕು ಅಂತ ಅನ್ಸುತ್ತಾ ನಿಮಗೆ? ಏನಿಲ್ಲ, ಮತ್ತೆ ಎಲ್ಲರೂ ಸ್ಮೂತ್ ಅಂತಾರೆ, ನನ್ನನ್ನು ಸ್ಮೂತ್ ಆಗಿರ್ತೀಯ, ಗಲಾಟೆ ಮಾಡಲ್ಲ ಅಂತ. ಅಷ್ಟೊಂದು ಗಲಾಟೆ ಮಾಡಲ್ಲ ಅಂದರೆ ಮಾಡ್ತೀರಾ ಸ್ವಲ್ಪ ಸ್ವಲ್ಪ? ಯಾರ ಜೊತೆ? ಯಜಮಾನ್ರ ಜೊತೆ. ಹೆಂಗೆ ಗಲಾಟೆ ಮಾಡ್ತೀರಾ? ಏನಾದರೂ ಜಗಳ ಬಂದಾಗ ಜಾಸ್ತಿ ಜೋರಾಗಿ ಮಾತಾಡ್ತೀರಾ? ಬೇರೆ ಕಡೆ ಎಲ್ಲ ಸೈಲೆಂಟ್. ಯಜಮಾನ್ರ ಮುಂದೆ ಮಾತ್ರ ಗಲಾಟೆ. ಏನವ್ರ ಹೆಸರು? ಕಿರಣ್. ಅವರು ಗಲಾಟೆ ಮಾಡೋದು ಬರೀ ನಿಮ್ಮ ಮುಂದೆ ಮಾತ್ರ, ನಮ್ಮ ಹತ್ರ ಹೊರಗಡೆ ಎಲ್ಲ ಕಡೆ ಸೈಲೆಂಟು. ಸೊ ಆದಷ್ಟು ಸ್ವಲ್ಪ ನೀವು ಜೋರಾಗಿ ಮಾತಾಡೋದು ಕಲ್ತ್ರೆ ಅವ್ರು ಇದ್ದಿದ್ದು ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಇದು ನನ್ನ ಕಡೆಯಿಂದ ಟಿಪ್ಪು, ಬೈಕೋಬೇಡಿ ನೀವು. ಓಕೆ, ಸೊ ಈಗ ಕಾಂಪ್ರಮೈಸಿಂಗ್ ಕ್ಯಾರೆಕ್ಟರ್ ಯಾರ್ದು? ನೀವೇ ಗಲಾಟೆ ಮಾಡಿ ಮತ್ತೆ ಕೊನೆಗೆ ಅವರೇ ಕಾಂಪ್ರಮೈಸ್ ಆಗೋದು. ಪಾಪ ಕಿರಣ್, ಎಷ್ಟು ಗೋಳಿ ಕೊತ್ತೀರಪ್ಪ ನೀವು, ತುಂಬ ಬೇಜಾರಾಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಹೇಳ್ಬಿಡಿ. ಅಕ್ಕಿ ಹಾಕ್ಬೇಕು. ಅಕ್ಕಿ ಫಸ್ಟ್ ನೆನ್ಸ್ಕೊಂಬಿಡ್ಬೇಕು, ಆಮೇಲೆ ಅದಕ್ಕೆ ಹಾಗೆ ಆದರೂ ಹಾಕ್ಬೋದು, ನೆನೆಸ್ಬಿಟ್ಟು ಹೆಂಗಾದ್ರೂ ಸರಿ. ಅಕ್ಕಿ ಹಾಕಿದ್ದೀರಲ್ಲ, ಆಮೇಲೆ ಇನ್ನ ಏನಾದರೂ ಪ್ರೊಸೀಜರ್ ಇದೆಯಾ? ಏನಿಲ್ಲ. ಏನು ಮಾಡ್ತೀರಾ? ಮುಚ್ಚಳ ಹಾಕ್ಬೇಕು. ಮುಚ್ಚಳ ಹಾಕಿ 3 ವಿಷಲ್ ಹಾಕ್ಬೇಕು. ಕೂಗ್ಬಿಡಿ ನೀವೇ. ನಾನು ಕೂಗಕ್ಕಾಗಲ್ಲ. ಯಾಕಾಗಲ್ಲ? ಕುಕ್ಕರೇ ಕೂಗ್ಬೇಕು. ನಾನು ಕೂಗಿದ್ರೆ ರೈಸ್ ಆಗಲ್ಲ. ಆಗುತ್ತೆ. ಕೂಗಿದ್ರೆ ಮ್ಯಾಜಿಕ್ ತೋರಿಸ್ಲಾ? ಈಗ ಮುಚ್ಚಿಬಿಟ್ಟು ಈಗ 3 ಸಲ ಕೂಗಿ ನೀವು. ಅದಾಗಲ್ಲ ಕೂಗಿದ್ರೆ. ನೀವು ಕೂಗಿ. ಈಗ ಕೂಗ್ತೀರಾ? ಕಿರಣ್ ಅವ್ರನ್ನ ಕರೀಲ? ಕರೀರಿ. ಕರೀಲಾ? ಕರೀರಿ. 1 ನಿಮಿಷ ಇರಿ, ಕರ್ಕೊಂಡ್ ಬಂದ್ಬಿಡ್ತೀನಿ.
ಎಲ್ಲ ರೀ 3 ಸಲ ಕೂಗ್ರಿ ಅಂದ್ರೆ 3 ಸಲ ಕೂಗಲ್ಲ ಅಂತಾರೆ. ಸೊ ಕಿರಣ್ನೇ ಕರ್ಕೊಂಬರ್ಬೇಕು. ಕಿರಣ್ ಕರ್ಕೊಂಬಂದ್ರೆ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ಇಲ್ಲಿ. ಈ ಗಲಾಟೆ ಜೊತೆಗೆ ಆ ಗಲಾಟೆ ಬೇಡಪ್ಪ. ಏನೇ ಆಗಲಿ ಒಂದು 3 ವಿಷಲ್ ಬರೋವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ, ಏನಂತೀರಾ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಈಗ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲೆ ಅರ್ಪಿಸುವ ಮನೆ ಅಡುಗೆ. ನಾನು ಈಗ ತುಂಬಾ ಸೀರಿಯಸ್ ಆಗಿದ್ದೀನಿ. ಸೀರಿಯಸ್ ಆಗಿ ನಾನು ಮಾತಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆನಾ? ಏನು ಬೇಡ, ನೀವು ಮಾಮೂಲಿಯಾಗೆ ಮಾತಾಡಿ. ನನಗೋಸ್ಕರ ಏನು ಸೀರಿಯಸ್ ಆಗಿ ಮಾತಾಡಬೇಕು? ಅಲ್ಲ, ನಾನು ಇಷ್ಟೆಲ್ಲ ಕಷ್ಟಪಟ್ಟು 3 ವಿಷಲ್ ಕೂಗ್ಸಿದ್ದೀನಿ, ಆದರೂ ನಗ್ತಿಲ್ಲ. ನಗ್ತಾ ಇದ್ದೀನಲ್ಲ. ಎಲ್ಲಿ? ಇನ್ನೊಂದ್ಸಲ ಜೋರಾಗಿ ನಗಿ. ಐ ಸಿಕ್ಕಾಪಟ್ಟೆ ನಾಚಿಕೆರಿ ನಿಮಗೆ. ಓಕೆ, ಈಗ ವಿಷಲ್ ತೆಗೆದು ಓಪನ್ ಮಾಡಿ ಟೊಮೆಟೊ ಬಾತ್ ಹೇಗಾಗಿದೆ ನೋಡೋಣ. ಓ ವಾವ್, ಆ ಗ್ರೀನ್ ಮಸಾಲೆ ಹಾಕಿರೋದ್ರಿಂದ ಜಾಸ್ತಿ ಗ್ರೀನಿಶ್ ಆಗಿದೆ ಅಲ್ಲ? ಕುದಿನ ಎಲ್ಲರೂ ಬಿಡ್ತೀವಲ್ಲ, ಕುದಿನ ಕೊತ್ತಂಬರಿ, ಅದು ಗ್ರೀನಿಶ್ ಹಾಕ. ಓಕೆ, ನೆಕ್ಸ್ಟ್ ಈಗ ಸೀರಿಯಸ್ ಆಗಿ ಟೊಮೆಟೊ ಬಾತ್ ಹಾಕಿಸ್ಕೋಬೇಕಪ್ಪ. ನೀವೇನಾದರೂ ಅಪ್ಪಿತಪ್ಪಿ ಪ್ರೊಫೆಸರ್ ಟೀಚರ್ ಆಗಿದ್ರೆ ಏನು ಮಾಡ್ತಿದ್ರಿ? ಆಗಬೇಕು ಅಂದ್ಕೊಂಡೆ, ಆಗಲಿಲ್ಲ ಅಷ್ಟೆ. ಅಬ್ಬಾ, ಸದ್ಯ ಲಾಯರ್ ಆಗಿದ್ದಿದ್ರೆ ಅವಾಗ ಮಾತಾಡ್ತಾ ಇದ್ನೇನು, ಇವಾಗ ಮನೇಲೇ ಇರ್ತೀನಲ್ವಾ. ಅದಕ್ಕೆ ಮಾತಾಡಲ್ಲ. ಬಿಸಿ ಬಿಸಿ ಅಲ್ಲ? ಈ ಥರ ಪಲಾವು ಬಾತೆಲ್ಲ ಇಷ್ಟನಾ ನಿಮಗೆ? ಇಷ್ಟ ಆಗುತ್ತಾ? ನಂತರನೇ ನೀವು ಸೇಮ್ ಪಿಂಚು ಒಂದ್ಸಲ ಪಿಂಚ್ ಮಾಡ್ಬಿಡ್ತೀನಿ. ಬೇಕು. ಓಕೆ, ಕೊಡಿ. ಏನಿದು? ಟೊಮೊಟೊ ಬಾತ್. ಟೊಮೊಟೊ ಬಾತ್. ಟೊಮೊಟೊ ಬಾತ್. ಅಬ್ಬ, ಈಗ ಕೇಳಿಸ್ತು, ಸ್ವಲ್ಪ ಕೇಳಿಸ್ತಪ್ಪ. ಬಿಸಿ 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 ನಮ್ಮ ಪಲ್ಲವಿ ಅವರು ಮಾಡ್ಕೊಟ್ಟಿರುವಂತಹ ಬಿಸಿ ಬಿಸಿಯಾದಂತಹ ಟೊಮೆಟೊ ಬಾತ್ ರೆಡಿಯಾಗಿದೆ. ಸೊ ಹೇಗೆ ಮಾಡೋದು, ಏನೇನು ಹಾಕೋದು ಅಂತ ಒಂದ್ಸಲ ನೋಡ್ಕೊಂಬನ್ನಿ. ರಿಕ್ಯಾಪ್. ಬಿಸಿ ಬಿಸಿಯಾದಂತಹ ಟೊಮೆಟೊ ಬಾತ್ ಮಾಡುವ ವಿಧಾನ: ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಪುದೀನ, ಟೊಮೆಟೊ, ರುಬ್ಬಿದ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ಜೊತೆಗೆ ನೀರು, ಉಪ್ಪು ಹಾಗೂ ಅಕ್ಕಿಯನ್ನ ಹಾಕಿ 2 ವಿಷಲ್ ಕೂಗಿಸಿದರೆ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ಸವಿಯಲು ಸಿದ್ಧ. ಸೈಲೆಂಟ್ ಆಗಿ ನೋಡ್ಕೊಂಡ್ರಾ? ಕರೆಕ್ಟಾಗಿ ಗೊತ್ತಾಯ್ತಾ ಹೇಗೆ ಅಂತ? ಈಗ ನಾನು ಸೈಲೆಂಟ್ ಆಗಿ ಟೊಮೆಟೊ ಬಾತ್ ಟೇಸ್ಟ್ ಮಾಡ್ತೀನಿ. ಓಕೆನಾ? ಓಕೆನಾ? ಓಕೆ. ಟೇಸ್ಟ್ ಮಾಡಿ. ನಿಮ್ಮ ಪುದೀನ ಫ್ಲೇವರ್ ಸಕ್ಕದಾಗಿದೆ. ಯಾವ ಕೋಪಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀರಾ? ನಂಗೆ ಬಾತ್ ತುಂಬ ಇಷ್ಟ, ಉಪ್ಪು ಸ್ವಲ್ಪ ಜಾಸ್ತಿ ಆಗೋಯ್ತು. ಟೇಸ್ಟ್ ಚೆನ್ನಾಗಿದೆ. ಮನೇಲಿ ಎಲ್ರಿಗೂ ಇಷ್ಟ ಆಯ್ತು. ಎಲ್ರಿಗೂ ಇಷ್ಟನಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಮೊದಲೇ ಮಸಾಲೆ ಹಾಕ್ಕೊಂಡಿದ್ದೀರಲ್ಲ, ಆ ಮಸಾಲೆ ಚಕ್ಕೆ, ಲವಂಗ ಅದಷ್ಟು ಜೊತೆಗೆ ಪುದೀನ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಒಂಚೂರು ಉಪ್ಪು ಕಮ್ಮಿ ಹಾಕಿದ್ದಿದ್ರೆ ಇನ್ನೂ ಅದ್ಭುತವಾಗಿರ್ತಾ ಇತ್ತು. ಓಕೆನಾ? ಓಕೆ. ಬಾ. ಓಕೆ, ಈಗ ನೆಕ್ಸ್ಟ್ ಯಾವ ರೆಸಿಪಿ ರೀ? ಮೊಸರು ಸಾರು. ಮೊಸರಲ್ಲಿ ಸಾರು ಮಾಡ್ತೀರಾ ನೀವು? ಇದೇನೋ ಡಿಫ್ರೆಂಟ್ ಆಗಿ ಏನೇನೋ ಮಾಡ್ತಿದ್ದೀರಪ್ಪ ನೀವು. ಡಿಫ್ರೆಂಟಾಗಿ ಏನಿಲ್ಲ, ಹಳೆ ಅಡುಗೆನಾ? ಓಕೆ, ಮೊಸರು ಸಾರು ಯೂಶಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ ಅಥವಾ ಮೊಸರನ್ನ ಹಾಗೆ ಅನ್ನಕ್ಕೆ ಹಾಕೊಂಡು ತಿಂತೀವಿ ಅಲ್ವಾ? ಆದರೆ ಅದ್ರಲ್ಲಿ ಸಾರು ಏನೋ ಡಿಫ್ರೆಂಟ್. ಸರಿ, ಹಾಗಾದ್ರೆ ಈಗ ಮೊಸರು ಸಾರಿಗೆ ಮೊಸರಂತೂ ಇರುತ್ತೆ, ಅದ್ರ ಜೊತೆಗೆ ಬೇರೆ ಏನೇನು ತೊಗೊಂಡಿದ್ದೀರಾ ಹೇಳ್ಬಿಡಿ. ಟೊಮೊಟೊ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಡಲೆಪಪ್ಪು, ಹಸಿಮೆಣಸಿನ್ಕಾಯಿ, ಅರಿಶಿನ, ಮೊಸರು. ಆ ಮೊಸರು ಜೊತೆ ಟೊಮೆಟೊ ಬೇರೆ ಹಾಕ್ತಾ ಇದ್ದೀರಾ, ಅದಕ್ಕೆ ಹುಳಿ ಇರಲ್ವಾ? ಇಲ್ಲ. ಸರಿ, ಹಾಗಾದ್ರೆ ಶುರು ಮಾಡಿಬಿಡಿ. ಪ್ಯಾನ್ ಕೊಡಿ. ಆನ್ ಮಾಡ್ಲಾ?
ಓಕೆ. ಮೆಣಸಿನ್ಕಾಯಿ ಹುರ್ಕೋಬೇಕು. ಎಣ್ಣೆ ಹಾಕಲ್ವಾ? ಹಾಕ್ಬೇಕು. ಹಾಕ್ಬೇಕಾ? ಯಾವಾಗ? ಇದು ಹಾಕಿದ್ಮೇಲೆ ಅದು ಹಾಕಿದ್ಮೇಲೆ. ಓಕೆ. ಎಣ್ಣೆ ಹಸಿಮೆಣಸಿನ್ಕಾಯಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸ್ವಲ್ಪ ಘಾಟಲ್ಲ, ಘಾಟ್. ಕೆಮ್ಮು ಶುರು ಆಗುತ್ತೆ, ಸಾಧ್ಯತೆಗಳು ಜಾಸ್ತಿ ಇದೆ. ಈಗ ತಾನೇ ಕಮ್ಮಿ ಆಗಿದೆ ನನಗೆ. ಈಗ ಮತ್ತೆ ಬರ್ಸ್ತೀರಾ? ಸೈಲೆಂಟ್ ಆಗಿ ಆಫ್ ಮಾಡಿ. ಆಫ್ ಮಾಡ್ಬಿಡ್ಲಾ? ಈಗ ನಾನು ನೀವು ಜಗಳ ಮಾಡ್ಬೇಕಪ್ಪ. ನಂಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಯಾಕೆ? ಜಗಳ ಮಾಡೋಣ? ಬೇಡ. ಬೇಡ. ಇಲ್ರಿ, ಜಗಳ ಮಾಡೋಣ. ಹೆಂಗ್ ಕಿರಣ್ ಜೊತೆ ಜಗಳ ಮಾಡ್ತೀರಾ ನೀವು? ಅದು ಅವ್ರ ಜೊತೆ ಆದ್ರೆ ಮಾಡ್ಬೋದು, ಎಲ್ಲರ ಜೊತೆನೂ ಮಾಡಕ್ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತಾ? ಸರಿ, ಬೇಡ ಹಾಗಾದ್ರೆ. ಸ್ವೀಟ್ ಆಗಿ ಮಾತಾಡ್ತಾ ಇವಾಗ ನೆಕ್ಸ್ಟ್ ಹೇಳಿ ಏನ್ ಮಾಡೋದು? ಇದು ರುಬ್ಕೋಬೇಕು. ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಷ್ಟು ರುಬ್ಕೋಬೇಕು. ನೀವು ಇಷ್ಟೆಲ್ಲ ಒಟ್ಟಿಗೆ ಹೇಳಿದ್ರೆ ಕಷ್ಟ. ನಾನು ಜಾರ್ ತಂದ್ಬಿಡ್ತೀನಿ, ಒಟ್ಟಿಗೆ ಏನೇನ್ ಬೇಕು ಹಾಕೊಂಡ್ಬಿಡಿ. ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾ? ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಖಾರ ಎಷ್ಟು? ಮತ್ತೆ ಅಷ್ಟೊಂದು ಹುರ್ಕೊಂಡಿದ್ದೀರಾ? ಮತ್ತೆ ಖಾರ ಕಡಿಮೆ ಆದ್ರೆ ಹಾಕ್ಕೋಬೋದಲ್ಲ. ಓಕೆ. ಕಡಲೆಪಪ್ಪು ಸ್ಪೂನ್ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಕಡಲೆಪಪ್ಪು ಜಾಸ್ತಿ ಹಾಕ್ಬಾರ್ದಾ? ತುಂಬ ಗಟ್ಟಿ ಆಗಿಬಿಡುತ್ತೆ. ಓಕೆ. ಹಾ. ಬೆಳ್ಳುಳ್ಳಿ ಯಾರು ಹೇಳ್ಕೊಟ್ಟಿದ್ದು ಮೊಸರು ಸಾರು? ನಮ್ಮಮ್ಮ. ಅಮ್ಮ ನಿಮ್ಮನೇಲಿ ಜಾಸ್ತಿ ಮಾಡ್ತೀರಾ? ಓಕೆ. ಅವ್ರು ಕಡಿಮೆನೆ ಮಾಡೋದು. ಹಾಂ. ನಾನು ಮದುವೆ ಆದಮೇಲೆ ಇಲ್ಲಿ ಜಾಸ್ತಿ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು. ಓಕೆ. ಯಾರಿಗೋಸ್ಕರ ಜಾಸ್ತಿ ಮಾಡ್ತೀರಾ? ನಮ್ಮ ಯಜಮಾನ್ರಿಗೆ ಇಷ್ಟ ಇದು ಕೊಬ್ಬರಿ, ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ. ಕಿರಣಿಗೆ ಇಷ್ಟ ಅಂತ ಪಾಪ ಮೊಸರು ಸಾರೇ ದಿನ ಮಾಡ್ತೀರಾ? ಇಲ್ಲ, ಒಂದು 3 ತಿಂಗಳಿಗೆ 4 ತಿಂಗಳು ಅಷ್ಟು. ಅದನ್ನು ಡಿವೈಡ್ ಮಾಡ್ಕೊಂಡಿದ್ದೀರಾ ವರ್ಷಕ್ಕೆ ಇಷ್ಟು ಸಲ ಅಂತ? ಆಮೇಲೆ ಅಷ್ಟೇ. ಇದು ಮಿಕ್ಸಿ ಮಾಡಿ. ನೀರು ಬೇಡವಾ? ಅದು ಸ್ವಲ್ಪ ರುಬ್ಬಿದ ಮೇಲೆ ಅದು ಗಲಾಟೆ ಮಾಡುತ್ತೆ, ನೀವು ಗಲಾಟೆ ಮಾಡಬೇಡಿ. ಆಗಿದ್ಯಾ? ಆಮೇಲೆ ಪ್ಯಾನ್ ಬೇಕು. ಪ್ಯಾನ್ ಬೇಕಾ? ಕರೆಕ್ಟಾಗಿ ಆಗಿದ್ಯಾ? ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡ್ರಿ? ಯಾಕೂ ಇಲ್ಲ. ಓಕೆ, ಒಂದು ಪ್ಯಾನ್ ಕೊಡ್ಲಾ? ಇದು ಸಾಕಾ? ಸಾಕು. ಸ್ಟವ್ ಆನ್ ಮಾಡ್ಲಾ? ಮುಂದೆ ಅಷ್ಟು ಎಣ್ಣೆ ಹಾಕ್ಬೇಕು. ನೆಕ್ಸ್ಟ್ ಸಾಸಿವೆ. ಸಾಸಿವೆ. ಓ, ಸಾಸಿವೆ. ಆಮೇಲೆ ಚೆನ್ನಾಗಿ ಬೈಕೋತೀರಲ್ಲ ಇವತ್ತು ನನ್ನನ್ನು. ಹಲೋ, ಬೈಕೊಳ್ತೀರಾ? ಹೋಗಿ ಅದಾರು ಏನಿಲ್ಲ ಬಿಡಿ. ಒಣಮೆಣಸಿನ್ಕಾಯಿ. ಸಾಸಿವೆ ಆಯ್ತು. ಒಣಮೆಣಸಿನ್ಕಾಯಿ. ಮೊನ್ನೆ ಯಾಕೆ ಹಂಗೆ ಮಾಡಿದ್ರಿ ನೀವು? ಮೊನ್ನೆ ಯಾಕೆ ಹಂಗೆ ಮಾಡಿದ್ರಿ? ಅಂದ್ರೆ ಮೊನ್ನೆ ಅಂದ್ರೆ ಮೊನ್ನೆ ಅವತ್ತು ಹೋದ್ವಾರ ಏನು ಮಾಡಿದೆ? ಸಿಕ್ಕಾಪಟ್ಟೆ ಗಲಾಟೆ ಆಯ್ತಂತ ನಿಮಗೂ ಪಕ್ಕದ ಮನೆಯವ್ರಿಗೂ. ನಾನು ಪಕ್ಕದ ಮನೆಯವ್ರ ಜೊತೆ ಎಲ್ಲ ಜಗಳ ಆಡಕ್ಕೆ ಹೋಗಲ್ಲ. ಅವ್ರು ಹೇಳ್ತಿದ್ರು ಸಿಕ್ಕಾಪಟ್ಟೆ ಗಲಾಟೆ ರಿಂಗ್ಸ್ ಹೊಡಿಯೋಕ್ಕೆಲ್ಲ ಬಂದ್ಬಿಟ್ಟಿದ್ರು ಅಂತ. ಏನು? ಬಟ್ ನೀವು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ. ನಾನು ಯಾರ ಹತ್ರನೂ ಜಗಳನೇ ಮಾಡ್ಕೊಂಡಿಲ್ಲ ಇಷ್ಟೊಂದು. ಇಷ್ಟು ದಿನಕ್ಕೂ ಅಮ್ಮನ ಜೊತೆ? ಅಮ್ಮನ ಜೊತೆ ಅದು ಕಾಮನ್ ಮಾಡೇ ಮಾಡಿ. ಮತ್ತೆ ಬೇರೆಯವ್ರ ಜೊತೆ ಯಾರ ಜೊತೆನೂ ಇಲ್ಲ ಅಂತ ಹೇಳಿದ್ರೆ? ಅಮ್ಮನ ಜೊತೆ, ಯಜಮಾನ್ರ ಜೊತೆ. ಅಮ್ಮನ ಜೊತೆ, ಯಜಮಾನ್ರ ಜೊತೆ. ಅಪ್ಪನ ಜೊತೆ ಇಲ್ಲ. ತಮ್ಮನ ಜೊತೆ? ತಮ್ಮ ಇಲ್ಲ, ಅಣ್ಣ ಇಲ್ಲ. ಅಣ್ಣನ ಜೊತೆ ಒಂದು ದಿವಸನೂ ಜಗಳ ಆಡಿಲ್ಲ ನಾವು. ಇಲ್ಲ. ಹುಡುಕಿದ್ರು ನಿಮ್ಮಂತ ಒಳ್ಳೆ ಹೆಣ್ಣು ಸಿಗಲ್ಲ ರೀ. ನೆಕ್ಸ್ಟ್ ಈರುಳ್ಳಿ ಹಾಕ್ಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿದ್ದೀರಾ, ಇದಕ್ಕೆ ಖಾರಕ್ಕೆ ಅಷ್ಟು ಸಾಕಾ? ಸಾಕು. ನೆಕ್ಸ್ಟ್ ಟೊಮೊಟೊ ಹಾಕೋಬೇಕು. ಅದ್ರ ಜೊತೆಗೆ ಟೊಮೆಟೊ.
ಟೊಮೆಟೊ ಏನಕ್ಕೆ ಹಾಕೋದು ಇದಕ್ಕೆ? ಟೇಸ್ಟ್ ಬರುತ್ತೆ. ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿಂತೀರಾ? ಜಾಸ್ತಿ ಇಲ್ಲ. ಹೋಗಲ್ಲ. ಏನು ಇಷ್ಟ ರೀ ನಿಮ್ಮ ಲೈಫಲ್ಲಿ? ಏನು ಮಾಡಬೇಕು, ಏನಾಗಬೇಕು ಅಂತಿದ್ರಿ? ಏನು ಇಷ್ಟ ಹೇಳಿ ಹೋಗಿ. ನಾನು ಬಿ ಎಡ್ ಮಾಡಿ ಟೀಚರ್ ಆಗಬೇಕು ಅಂದ್ಕೊಂಡೆ. ಯಾಕಾಗಲಿಲ್ಲ? ಅಷ್ಟರಲ್ಲಿ ಮದುವೆ ಆಗೋಯ್ತು. ಕರ್ಬೇವು ಹಾಕು. ಕರಿಬೇವು ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ, ಈಸ್ಟರ್ನ್ ಅರಿಶಿನ ಪುಡಿ, ಮಿಕ್ಸ್ ಮಾಡಿಬಿಡ್ಲಾ? ಹಾಂ. ಓಕೆ. ಆಮೇಲೆ ನೆಕ್ಸ್ಟ್ ರುಬ್ಕೊಂಡು ಮಿಶ್ರಣ. ರುಬ್ಬಿದಷ್ಟು ಮಿಶ್ರಣ ಹಾಕ್ತೀರಾ? ಓಕೆ. ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ಹಾಕ್ಲಾ? ಹಾಂ, ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಅದಷ್ಟು ಮಸಾಲೆ ಹಾಕ್ಬಿಟ್ಟು ಕುದಿಸ್ಬೇಕಾ? ಹಾಂ. ಸೊ ದಟ್ ಹಸಿ ವಾಸನೆ ಹೋಗ್ಲಿ ಅಂತ. ಹಸಿ ವಾಸನೆ. ಓಕೆ. ಗಟ್ಟಿ ಮೊಸರು ಹಾಕೋಬೇಕಲ್ಲ? ಗಟ್ಟಿ ಮೊಸರು. ಸರ್ವಿಂಗ್ ಬೌಲ್ ಕೊಡ್ಲಾ? ಉಪ್ಪು ಹಾಕಬೇಕು. ಕೊನೆಯಲ್ಲಿ ಉಪ್ಪು ಹಾಕ್ಬೇಕಾ? ಚೆನ್ನಾಗಿ ಮಿಕ್ಸ್ ಮಾಡಿ. ಸರ್ವಿಂಗ್ ಬೌಲ್ ಕೊಡ್ಲಾ? ನಿಮಿಷ ಅದು ಹಾಕಕ್ಕೆ ಈ ಸೌಟ್ ಸರಿ. ಇಷ್ಟು ಗಟ್ಟಿ ಇರುತ್ತಾ ಇದು? ಏನಕ್ಕೆ ಚೆನ್ನಾಗಿರುತ್ತೆ? ಅನ್ನಕ್ಕೆ ಬಿಟ್ರೆ? ಅನ್ನಕ್ಕೆ ಚೆನ್ನಾಗಿರುತ್ತೆ. ಅನ್ನ ಮುದ್ದೆ ಚೆನ್ನಾಗಿರುತ್ತೆ. ಓ, ಥ್ಯಾಂಕ್ ಯು ಪಲ್ಲವಿ. ಸೊ ಮೊಸರಿನಿಂದ ಸಾರು ಕೂಡ ಮಾಡಬಹುದು. ಈ ಮೊಸರು ಸಾರು ಅನ್ನ ಜೊತೆಗೆ ಮುದ್ದೆ, ಸೊ ಎರಡಕ್ಕೂ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಅಂತ ಪಲ್ಲವಿ ಹೇಳಿದ್ರು. ಹಾಗಾದ್ರೆ ಮೊಸರು ಸಾರು ಹೇಗೆ ಮಾಡೋದು ನೋಡ್ತೀರಾ? ರಿಕ್ಯಾಪ್ ನೋಡಿ. ಮೊಸರು ಸಾರು ಮಾಡುವ ವಿಧಾನ: ಮೊದಲು ಬಾಣಲಿಗೆ ಹಸಿಮೆಣಸಿನಕಾಯಿ ಎಣ್ಣೆ ಹಾಕಿ ಹುರಿಯಿರಿ. ನಂತರ ಮಿಕ್ಸಿ ಜಾರಿಗೆ ಹುರಿದ ಮೆಣಸಿನಕಾಯಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಒಣಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ, ಕರಿಬೇವು, ಈಸ್ಟರ್ನ್ ಅರಿಶಿಣ ಪುಡಿ, ರುಬ್ಬಿದ ಮಿಶ್ರಣ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬೇಯಿಸಿ. ಕೊನೆಗೆ ಮೊಸರು ಹಾಗೂ ಉಪ್ಪನ್ನ ಹಾಕಿ 1-2 ನಿಮಿಷ ಕುದಿಸಿದರೆ ಮೊಸರು ಸಾರು ಸವಿಯಲು ಸಿದ್ಧ. ಮೊಸರು ಅಂದ್ರೇ ಟೇಸ್ಟಿ. ಸೊ ಮೊಸರು ಸಾರು ಅಂದ್ರೆ ಅನ್ನದ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಈಗ ಒಂದ್ಸಲ 1 ಸ್ಪೂನ್ ವಿತೌಟ್ ಅನ್ನ, ವಿತೌಟ್ ಮುದ್ದೆ ನೋಡ್ಬಿಡ್ತೀವಿ. ಟೇಸ್ಟಿ ಆಗಿದೆ ಅಲ್ಲ? ಸಖತ್ತಾಗಿದೆ. ಅಂಡ್ ಖಾರವಾಗಿ ಚೆನ್ನಾಗಿ ಬಂದಿದೆ ರೀ. ಪಲ್ಲವಿ ಅವರು ಸೈಲೆಂಟ್ ಆಗಿ ರೆಸಿಪೀಸ್ ಮಾಡಿದ್ರು, ಅಷ್ಟೇ ಸೈಲೆಂಟ್ ಆಗಿ ಸಖತ್ತಾಗಿ ಬಂದಿದೆ. ಹೇಳಿ ಪಲ್ಲವಿ, ಹೇಗಿತ್ತು ಪ್ರೋಗ್ರಾಮಲ್ಲಿ? ಫಸ್ಟ್ ಟೈಮ್ ಬಂದಿದ್ದೀರಾ, ರೆಸಿಪೀಸ್ ಮಾಡಿದ್ದೀರಾ. ನಿಮ್ಮ ಮನೇಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನ್ ಅನ್ನಿಸ್ತು? ಚೆನ್ನಾಗಿದೆ ಅನ್ಸುತ್ತೆ. ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಇದೇ ಖುಷಿಗೆ ನಮ್ಮ ಈಸ್ಟರ್ನ್ ಅವ್ರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಪಲ್ಲವಿ, ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಅವ್ರ ಕಡೆಯಿಂದ ಈ ಗಿಫ್ಟ್. ಥ್ಯಾಂಕ್ ಯು ಪಲ್ಲವಿ, ಥ್ಯಾಂಕ್ ಯು ವೆರಿ ಮಚ್. ಪಲ್ಲವಿ ಇವತ್ತು ಟೊಮೆಟೊ ಬಾತ್ ಹೇಳ್ಕೊಟ್ರು, ಮೊಸರು ಸಾರು ಹೇಳ್ಕೊಟ್ರು ಅಲ್ವಾ? ಮೊಸರು ಸಾರು, ಟೊಮೆಟೊ ಬಾತ್ ಜೊತೆಗೆ ನಮ್ಮ ಪ್ರತಿಮಾ ಅವರ ಕೈ ಚಳಕ, 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಟೇಕ್ ಕೇರ್. ಬಾಯ್.